ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ವಿಷ್ಣು ಸಹಸ್ರನಾಮದ 31ನೇ ಮುಂದಿನ ಶ್ಲೋಕದ ಅರ್ಥ. ಅಮೃತಾಂ ಶುದ್ಭವೋ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತಸ್ಸೇತು ಸತ್ಯಧರ್ಮ ಪರಾಕ್ರಮ. ಈ ಶ್ಲೋಕದಿಂದ ಪರಮಾತ್ಮನನ್ನು ಅಮೃತಾಂ ಶುದ್ಭವ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಯಾಕೆ ಈ ರೀತಿಯಾಗಿ ಹಾಗೆ ಅಂತಂದರೆ, ಸೋಮ ಅಂತಂದರೆ ಚಂದ್ರ, ಆಕಳು ಇವುಗಳಲ್ಲಿ ನಿಂತು ಉತ್ತಮವಾದ ನಮ್ಮ ಕಾಮನೆಗಳೇನಿದೆ ಅದನ್ನು ಪೂರ್ಣೆ ಮಾಡ್ತಾನೆ. ಗೋಪೂಜಾ, ಚಂದ್ರನ ಪೂಜಾ ಇತ್ಯಾದಿಗಳಲ್ಲಿ ಅವರಲ್ಲಿ ನಿಂತು ಉತ್ಕೃಷ್ಟವಾದ ಕಾಮನೆಗಳನ್ನು ಪೂರ್ಣ ಮಾಡಿಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಅಮೃತಾಂಶುದ್ಭವ ಎಂಬುದಾಗಿ ಕರೀತಾರೆ. ಅಂದರೆ ಅಮೃತಾಂಶು ಅಂತಂದರೆ ಸೋಮ, ಹವಿರ್ಧಾನ, ಈ ಹವಿಸ್ಸನ್ನು ಯಜ್ಞಗಳಲ್ಲಿ ಹೋಮಗಳಲ್ಲಿ ಕೊಡ್ತಾರಲ್ಲ, ಅದರಲ್ಲಿ ಸೋಮ ಅಂತ ಅನ್ನೋದು ಪ್ರಧಾನವಾದದ್ದು. ಅಲ್ಲಿ ಉತ್ಕೃಷ್ಟವಾಗಿ ನಿಂತು ಆ ಕಾಮನೆಯನ್ನು ಪೂರ್ಣ ಮಾಡಿಕೊಡುವವನು. ಹೋಮ ಯಜ್ಞಗಳಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ತೇವೋ ಆ ಯಜ್ಞಗಳಲ್ಲಿ ಬರುವ ಈ ಸೋಮ ರಸ ಏನಿದೆ, ಆ ಸೋಮ ರಸದಲ್ಲಿ ನಿಂತು ನಮ್ಮ ಅಪೇಕ್ಷಿತವಾದ ಉತ್ತಮ ಕಾಮನೆಗಳನ್ನು ಪೂರೈಸಿಕೊಡುವವನು ಅಂತ ಅರ್ಥ. ಅಮೃತಾಂಶುದ್ಭವ. ಆಮೇಲೆ ಅಮೃತಾಯ ಅಂಶವ, ಅಮೃತ ಏನಿದೆ ಅದರ ಒಂದು ಅಂಶವನ್ನು ಧನ್ವಂತರಿ ರೂಪದಲ್ಲಿ ತನ್ನಲ್ಲಿ ಇಟ್ಟುಕೊಂಡು ಬಂದವನು ಅಮೃತಾಂಶು ಅಂತ ಪರಮಾತ್ಮನ ಕರೀತಾರೆ. ಅಮೃತದ ಒಂದು ಅಂಶವನ್ನು ತನ್ನ ರೂಪಕ್ಕೆ ಇಟ್ಟುಕೊಂಡು ಬಂದವನು ಸಹ. ಆಮೇಲೆ ಉದ್ಗತೋ ಭವಾತ್, ಭವ ಅಂತಂದರೆ ಉದ್ಭವ ಅಂತ ಅನ್ನೋದಕ್ಕೆ ಉದ್ಗತೋ ಭವಾತ್ ಅಂತ ಇದಕ್ಕೆ ಸಮಾಸ ಬರ್ತದೆ. ಭವ ಅಂತಂದರೆ ಸಂಸಾರ ಅಥವಾ ಉತ್ಪತ್ತಿ ಅಂತ ಅರ್ಥ ಇದೆ. ಈ ಉತ್ಪತ್ತಿಯಿಂದ ಮತ್ತು ಸಂಸಾರದಿಂದ ಉದ್ಗತ ಹಾಗೆ ಅಂತಂದರೆ ದೂರ ಆದವನವನು. ಆದ್ದರಿಂದ ಪರಮಾತ್ಮನಿಗೆ ಅಮೃತಾಂಶುದ್ಭವ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಇನ್ನೊಂದು ಉತ್ ಅಂತಂದರೆ ಉತ್ಕೃಷ್ಟ, ಉತ್ತಮವಾದದ್ದು ಅಂತ ಅರ್ಥ. ಆಮೇಲೆ ಭವ ಅಂತಂದರೆ ರುದ್ರದೇವರು, ಇಂದ್ರಿಯಾದಿಗಳು ಇವುಗಳೆಲ್ಲ. ಇದು ಉತ್ಕೃಷ್ಟವಾದ ರುದ್ರ, ಇಂದ್ರಿಯ ಮೊದಲಾದವುಗಳು ಯಾರಿಂದ ಪ್ರವೃತ್ತಿಕೊಳ್ಳಿಸ್ತದೋ ಅವನಿಗೆ ಉದ್ಭವ ಎಂಬುದಾಗಿ ಕರೀತಾರೆ. ಅಮೃತಾಂಶುದ್ಭವ. ಅಮೃತಾಂಶುಶ್ಚ ಉದ್ಭವಸ್ಯ ಅಮೃತಾಂಶುದ್ಭವ ಅಂತ. ಅಮೃತದ ಒಂದು ಭಾಗವನ್ನು, ಒಂದು ಅಂಶವನ್ನು ತೆಗೆದುಕೊಂಡು ಉತ್ಪತ್ತಿಯಿಂದ ಸಂಸಾರದಿಂದ ದೂರ ನಿಂತು ರುದ್ರಾದಿ ದೇವತೆಗಳಿಂದ ಇಂದ್ರಿಯಾದಿಗಳನ್ನು ಯಾರಿಂದ ಇವುಗಳೆಲ್ಲ ಪ್ರೇರಿತವಾಗುತ್ತಾ ಇದೆ ಅವನಿಗೆ ಅಮೃತಾಂಶುದ್ಭವ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಅಮೃತಾಂಶೋ ಚಂದ್ರಸ್ಯ ಉದ್ಭವ ಯಸ್ಮಾತ್. ಚಂದ್ರ ಹುಟ್ಟಿದ್ದು ಭಗವಂತನ ಕಣ್ಣಿನಿಂದ. ಅಮೃತಾಂಶು ಅಂತಂದರೆ ಪರಮಾತ್ಮ ಅಂತ ಹೀಗೆ ನೋಡಿದ್ದೇವೆ. ಅಮೃತಾಂಶೋಹ ಹಾಗೆ ಅಂತಂದರೆ ಪರಮಾತ್ಮನ ಚಂದ್ರಸ್ಯ ಉದ್ಭವ. ಯಾವ ಅಮೃತಾಂಶು ಎಂಬ ಅಮೃತದ ಒಂದು ಭಾಗವನ್ನು ತೆಗೆದುಕೊಂಡಿರುವ ಈ ಧನ್ವಂತರಿ, ಇವನಿಂದ ಯಾವ ಚಂದ್ರ ಹುಟ್ಟಿದ್ದಾನೆ ಅವನಿಗೆ ಅಮೃತಾಂಶುದ್ಭವ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಭಾನು, ಭಾತಿ ಅಂತಂದರೆ ಪ್ರಕಾಶಮಾನನಾಗಿ, ಒಳ್ಳೆಯ ಜಗತ್ತಿಗೆ ಪ್ರಕಾಶಮಾನನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಭಾನು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಪ್ರಕಾಶನೀಯವನ ಭಾನು ಅಂತಂದ್ರೆ ಪ್ರಭಾನೇತ, ಪ್ರಕಾಶನೀಯಮಯ ಮಾಡುವವನು. ಅಂದರೆ ಒಳ್ಳೆಯ ಪ್ರಕಾಶಮಯವಾಗಿ ಎಲ್ಲದನ್ನು ಮಾಡ್ತಾನಾದ್ದರಿಂದ ಅವನಿಗೆ ಭಾನು ಎಂಬುದಾಗಿ ಕರೀತಾರೆ. ಭಾನು ಶಶಬಿಂದು ಅಂತಂದರೆ ಈಗ ಜ್ಞಾನ ಸುಖ ಅಂಥೇಳಿ ಒಂದು ಶ್ರುತಿ. ಪರಮಾತ್ಮ ಅವನ ಜ್ಞಾನ ಅಂತಂದು ಜ್ಞಾನ ಸುಖ ಅಂದರೆ ಅತ್ಯಂತ ಜ್ಞಾನ, ಅತ್ಯಂತ ಸುಖಾತ್ಮಕವಾದನು ಪರಮಾತ್ಮ ಅಂತ. ಅದಕ್ಕೆ ಅವನಿಗೆ ಶಶ ಅಂತ ಕರೀತಾರೆ. ಆಮೇಲೆ ಬಿಂದು ಅಂತಂದರೆ ಜ್ಞಾನಿ ಅಂತ ಅರ್ಥ. ಶಶಶ್ಚಾಸು ಬಿಂದುಶ್ಚ ಹಾಗೆ ಅಂತಂದ್ರೆ ಅಮೃತಮಯವಾದ ಸುಖಾತ್ಮಕವಾದ ಜ್ಞಾನಿಯಾದದ್ದರಿಂದ ಪರಮಾತ್ಮನಿಗೆ ಶಶಬಿಂದು ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಇನ್ನೊಂದು ಶಶಬಿಂದು ಅಂತ ಹೇಳೋ ಕಾಲಕ್ಕೆ
ಅತ್ಯುತ್ಕೃಷ್ಟವಾದ ಉತ್ಕೃಷ್ಟ ಉತ್ತಮ ಅತೀ ಉತ್ತಮವಾದ ಸುಖ ಸಾಧನೆಗಳಿಗೆ ಆಹ್ವಾನ ನೇತ ಅವನು ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಶಶಬಿಂದು ಅಂತ ಕರೀತಾರೆ. ಅಂದರೆ ಅತ್ಯುತ್ತಮವಾದ ಸುಖಕ್ಕೆ ಕಾರಣವಾದದ್ದು ಯಾವುದಿದೆಯೋ ಅದನ್ನು ಆಹ್ವಾನ ಮಾಡುವ ಜ್ಞಾನವುಳ್ಳವನು ಅಂತರ್ಥ. ಶಶಬಿಂದು ಶಶಿಬಿಂದು ಎಂಬುದಾಗಿ ಪರಮಾತ್ಮನನ್ನು ಈ ರೀತಿಯಾಗಿ ಕರೀತಾರೆ. ಆಮೇಲೆ ಶಶಬಿಂದು ಸುರೇಶ್ವರ. ಸುರೇಶ್ವರ ಅಂತಂದರೆ ಸುಷ್ಟು ರಾಜತ್ ಸುರ ಈಶ್ವರ ಸುರೇಶ್ವರ ಅಂತ ಆಗ್ತದೆ. ಸುಷ್ಟು ರಾಜತೆ ಚೆನ್ನಾಗಿ ರಾಜಿಸಿದ್ದಾನೆ, ರಾಜ್ಯವನ್ನು ಮಾಡ್ತಾನೆ, ಸುರ ಅಂತ ಕರೀತಾರೆ. ಅಶ್ನುತೆ ಜಗತ್ತು. ಪರಮಾತ್ಮನಿಗೆ ಯಾಕೆ ಈಶ್ವರ ಅಂತಂದ್ರೆ ಆ ಜಗತ್ತಲ್ಲಿ ಸಂಪೂರ್ಣಮಯನಾಗಿದ್ದಾನೆ, ಅದಕ್ಕೆ ಅವನಿಗೆ ಈಶ್ವರ ಅಂತ ಕರೀತಾರೆ. ಹಾಗೆ ಸುರೇಶ್ವರ ಹಾಗೆ ಅಂತಂದರೆ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಜಗತ್ತಲ್ಲಿ ಇದ್ದಾನೆ, ಆದ್ದರಿಂದ ಅವನಿಗೆ ಸುರೇಶ್ವರ. ಸುರಾನಾಂ ಈಶ್ವರ ಸುರೇಶ್ವರ, ಎಲ್ಲ ದೇವತೆಗಳಿಗೆ ಅವನು ಶ್ರೇಷ್ಠನಾಗಿದ್ದಾನೆ, ಆದ್ದರಿಂದ ಅವನಿಗೆ ಸುರೇಶ್ವರ ಎಂಬುದಾಗಿ ಈ ರೀತಿಯಿಂದಲೂ ಕೂಡ ಕರೀತಾರೆ, ಸುರೇಶ್ವರ. ಆಮೇಲೆ ಪರಮಾತ್ಮನಿಗೆ ಔಷಧಂ ಅಂತಾರೆ. ಸುಖಾನುಭವ ಯೋಗ್ಯ ಅಂದರೆ ಇನ್ನೊಂದು ಸುರೇಶ್ವರ ಅಂತನ್ನುವ ಒಂದು ಪದಕ್ಕೆ ಅರ್ಥ ಹೇಳುವಾಗ ಈ ಸುಖಾನುಭವ ಮಾಡ್ತಾರಲ್ಲ, ಒಳ್ಳೆಯ ಯೋಗ್ಯ ಜನರು ಏನು ಸುಖದ ಅನುಭವಗಳನ್ನು, ಮೋಕ್ಷದ ಸುಖದ ಅನುಭವಗಳನ್ನು ಮಾಡ್ತಾರೆ, ಅಂಥ ಯೋಗ್ಯ ಜನರಿಗೆ ಸ್ವಾಮಿಯಾದವನಾದ್ದರಿಂದ ಸುರೇಶ್ವರ. ಸುಖಾನುಭವ ಯೋಗ್ಯ ಜನರಿಗೆ ಸ್ವಾಮಿಯಾದವನು ಎಂಬುದಾಗಿ ಸುರೇಶ್ವರ ಅಂತ ಕರೀತಾರೆ. ಆಮೇಲೆ ಔಷಧಂ. ಔಷಧಾನ್ ಪರಮಾತ್ಮ ಯಾಕೆ ಕರೀತಾರೆ ಅಂತಂದರೆ, ಯಜ್ಞದಲ್ಲಿ ಪುರೋಡಾಶ ಅಂತ ಪಶುಬಲಿ ಕೊಟ್ಟ ಮೇಲೆ ತೆಗೆದು ಒಂದು ಹೋಮವನ್ನು ಮಾಡ್ತಾರೆ. ಇತ್ಯಾದಿ ಏನು ಇದೆ ಅದನ್ನು ಗ್ರಹಣ ಮಾಡೋನಾದ್ದರಿಂದ ಪರಮಾತ್ಮನಿಗೆ ಔಷಧ ಎಂಬುದಾಗಿ ಕರೀತಾರೆ. ಪುರೋಡಾಶಾದಿ ಹವಿಸ್ಸುಗಳನ್ನು ಸ್ವೀಕಾರ ಮಾಡುವವನು, ಅದಕ್ಕೆ ಔಷಧ ಅಂತ ಕರೀತಾರೆ. ಇನ್ನೊಂದು ಗೀತಾ ತಾತ್ಪರ್ಯದಲ್ಲಿ ಒಂದು ಆಚಾರ್ಯರ ಒಂದು ಮಾತು ಬರುತ್ತದೆ, ಉಷ್ಟಾನಾಂ ನಿಧಿಹಿ ಔಷಧಂ ಎಂಬುದಾಗಿ. ಉಷ್ಟ ಹಾಗೆ ಅಂತಂದ್ರೆ ತಾಪತ್ರಯದಿಂದ ದಗ್ಧರಾದವರು. ಯಾವ ಆಧ್ಯಾತ್ಮಿಕ ಆದಿ ತಾಪತ್ರಯಗಳಿಂದ ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕ ಅಂತ 3 ತಾಪಗಳು ಇದೆ. ಇದಕ್ಕೆ ತಾಪತ್ರಯ ಅಂತ ಕರೀತಾರೆ. ಇದರಿಂದ ದಗ್ಧರಾದವರು ಏನಿದ್ದಾರೆ ಅವರಿಗೆ ಆಶ್ರಯನಾಗಿ ಪರಮಾತ್ಮ ಇದ್ದಾನಾದ್ದರಿಂದ ಪರಮಾತ್ಮನಿಗೆ ಔಷಧ ಎಂಬುದಾಗಿ ಕರೀತಾರೆ. ಈ ತಾಪತ್ರಯ ಭಾಗವತ ಹೇಳೋ ಕಾಲಕ್ಕೆ ತಾಪತ್ರಯೋನ್ಮೂಲನಂ ಅಂತದ. ಭಾಗವತ ಇದರಿಂದ ಏನು ಫಲ ಅಂತಂದರೆ, ಮನುಷ್ಯರಿಗೆ ಏನು ತಾಪತ್ರಯ ಇರ್ತದೆ ಅದನ್ನು ಉನ್ಮೂಲನ, ಬೇರು ಸಹಿತವಾಗಿ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದಂತ. ಆದ್ದರಿಂದ ಅದಕ್ಕೆ ತಾಪತ್ರಯೋನ್ಮೂಲನಂ ಭಾಗವತದ ಫಲ ಇದು ಅಂತ ಹೇಳಿದ್ದಾರೆ. ಹಾಗೆ ಪರಮಾತ್ಮ ಈ ತಾಪತ್ರಯದಿಂದ ಯಾರು ಭಸ್ಮರಾಗಿ ದುಃಖ ಪಡ್ತಾ ಇದ್ದಾರೋ ಅಂಥ ದುಃಖಿಗಳಿಗೆ ಆಶ್ರಯನಾಗಿದ್ದಾನಾದ್ದರಿಂದ ಅವನಿಗೆ ಔಷಧಂ, ಔಷಧ ಒಂದು ರೋಗವನ್ನು ಪರಿಹಾರ ಮಾಡುವ ಪದಾರ್ಥದ ನಿಧಿ ಅವನು, ಔಷಧ ಎಂಬುದಾಗಿ ಕರೀತಾರೆ. ಔಷಧಂ. ಆಮೇಲೆ ಜಗತ ಸೇತು. ಈ ತನ್ನ ಬೇಕಾದ ಜನರಿರ್ತಲ್ಲ, ಸ್ನೇಹಿತ ಜನರು, ಜಗತ್ತಿಗೆ ಮಿತ್ರರಾದವರು ಅಂತ, ಈ ಜನರಿಗೆ ಏನೇನು ಕೊಡಬೇಕೋ ಆ ಕೊಡೋ ಸಾಮರ್ಥ್ಯ ಅವನಿಗಿದೆ ಅಂತ. ಸಖಿ ಜನರು ಅವ್ರು ಬೇಕಾದ ಜನರಿಗೆ, ಭಕ್ತರಿಗೆ ಬೇಕಾದ ವಿಷಯಗಳನ್ನು, ಪದಾರ್ಥಗಳನ್ನು ವಿತರಣೆ ಮಾಡುವ ವಿಷಯದಲ್ಲಿ ಸಮರ್ಥನಾದವನು. ಎಲ್ಲರೂ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲರಿಗೂ ಎಲ್ಲ ಕೊಡೋದಿಲ್ಲ. ಯಾರಿಗೆ ಯಾವುದನ್ನು ಕೊಟ್ಟರೆ ಅವರಿಗೆ ಸುಖವಾಗ್ತದೋ ಅಂಥದ್ದನ್ನು ನೋಡಿಕೊಡ್ತಾನೆ. ಆ ವಿತರಣ ಅಂತಂದರೆ ವಿನಿಯೋಗ ಮಾಡೋದು, ಪಂಗೀಡ್, ಯಾರಿಗೆ ಯಾವುದು ಬೇಕೋ ಕೊಡೋದು. ಆ ಕೊಡೋ ವಿಷಯದಲ್ಲಿ ಅವನು ಸಮರ್ಥ. ಅವನು ಈಗ ನಮಗೆ ಕೇಳಿದ್ರೆ ಯಾರು ಏನು ಕೇಳಿದ್ರೂ ಕೊಟ್ಟುಬಿಡ್ತೇವೆ, ಅದರಿಂದ ಅವರಿಗೆ ದುಃಖ ಆಗ್ಬೋದು, ಏನಾದ್ರು ತೊಂದರೆ ಆಗ್ಬೋದು. ದೇವರು ಹಾಗೆ ಮಾಡೋದಿಲ್ಲ. ನಾವು ಏನು ಕೇಳಿದರೂ ಕೂಡ ಯಾವುದನ್ನು ಕೊಟ್ಟರೆ ನಮಗೆ ಸುಖವೋ ಅದರನ್ನು ಮಾತ್ರ ಕೊಡ್ತಾನೆ. ಆ ವಿತರಣೆ ಮಾಡುವ ವಿಷಯದಲ್ಲಿ, ವಿತರಣೆ ಎಲ್ಲರಿಗೂ ಕೊಡೋದು ಅಂತ, ಆ ಕೊಡುವ ವಿಷಯದಲ್ಲಿ ಸಮರ್ಥನಾದವನು. ಆದ್ದರಿಂದ ಪರಮಾತ್ಮನಿಗೆ ಜಗತ್ತ ಸೇತು ಎಂಬುದಾಗಿ ಕರೀತಾರೆ. ಸೇತು ಸತ್ಯಧರ್ಮ ಪರಾಕ್ರಮ. ಇದರಲ್ಲಿ ಮೋಕ್ಷಧರ್ಮ ಅಂತ ಒಂದು ಗ್ರಂಥದ ಒಂದು ಮಾತಿದೆ. ನೋಕ್ತಪೂರ್ವಂ ಮಯಾ ಕ್ಷುದ್ರಂ ಅಲೀಕಂ ವಾ ಕದಾಚನ ಋತಾ ಬ್ರಹ್ಮಸುತಾ ಸಾಮೆ ಸತ್ಯಾದೇವಿ ಸರಸ್ವತಿ. ಒಂದಂತ ನಾನು ಯಾವ್ಯಾವ ವಿಷಯ ಹೇಳಿದ್ದೇನೆ ಹಿಂದೆ, ಅದರಲ್ಲಿ ಕ್ಷುದ್ರವಾದದ್ದು, ಅರ್ಥವಿಲ್ಲದೆ ಇರುವ ವಿಷಯಗಳು ಕದಾಚನ ನ ಉಕ್ತ, ಯಾವುದೂ ನನ್ನಿಂದ ಹೇಳಲ್ಪಟ್ಟಿಲ್ಲ. ಈಗ ಈ ನನ್ನ ಬ್ರಹ್ಮಸುತ, ಬ್ರಹ್ಮದೇವರಿಗೆ ಸೃಷ್ಟಿಯಲ್ಲಿ ಮಗಳಾಗಿ ಹುಟ್ಟಿದವಳು ಅಂದರೆ ಸರಸ್ವತಿ ಅಂತ ಒಬ್ಬರು, ಇವರು ಬೇರೆ ಸರಸ್ವತಿ.
ಸತ್ಯಾಸತ್ಯ ಕೌಂತೆಯ ಮಯಾವಿಷಿತ ಆತ್ಮನಿ ಪೌಷ್ಕರೇ ಬ್ರಹ್ಮಸದನೆ ಸತ್ಯಂ ಮಾಂ ಋಷಯೋ ವಿದುಹು ಇತಿ ಮೋಕ್ಷಧರ್ಮೋಕ್ತೇ. ಆಚಾರ್ಯರ ಮಾತಿದು. ಇದನ್ನು ಕೊಟ್ಟು ಮಾಡಿ ಕೊಡ್ತಾರೆ. ಸತ್ಯ ಅಸತ್ಯ, ಸತ್ಪದಾರ್ಥ ಅಸತ್ಪದಾರ್ಥಗಳು, ಚೇತನ ಅಚೇತನ, ಇದು ಮಯಾವೇಶಿತ, ನನ್ನಿಂದ ಆವೇಶಿತವಾಗಿದೆ, ನನ್ನಿಂದ ಸನ್ನಿಧಾನವುಳ್ಳದ್ದಾಗಿ ಆಗಿದೆ. ಆ ಬ್ರಹ್ಮಸದನ ಪುಷ್ಕರ ಇದೆಲ್ಲ, ಬ್ರಹ್ಮಸದನದಲ್ಲಿ ಈ ರೀತಿಯಾಗಿ ಅನುಸಂಧಾನ ಮಾಡಿ ಋಷಿಗಳು ನನ್ನನ್ನು ಸತ್ಯ ಎಂಬುದಾಗಿ ತಿಳ್ಕೊಂಡಿದ್ದಾರೆ ಅಂತಂತಾನೆ. ಪರಮಾತ್ಮನನ್ನು ಸತ್ಯ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಯಾವ ಕ್ಷುದ್ರವಾದ ನೀಚವಾದ ಮಾತುಗಳನ್ನು ಮಾತಾಡೋದಿಲ್ಲ, ಸುಳ್ಳಾದ ಮಾತುಗಳನ್ನು ಪರಮಾತ್ಮ ಮಾತಾಡೋದಿಲ್ಲ, ಸತ್ಯವಾದದ್ದನ್ನೇ ಮಾತಾಡ್ತಾನೆ. ಆಯಿತಾ. ಸತ್ಪದಾರ್ಥಗಳು ಚೇತನಾಚೇತನದಲ್ಲಿ ಪರಮಾತ್ಮನ ರೂಪ ಆವೇಶಿತವಾಗಿದೆ, ಪರಮಾತ್ಮನು ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದ ಋಷಿಗಳು ಜ್ಞಾನಿಗಳು ಪರಮಾತ್ಮನನ್ನು ಸತ್ಯ ಎಂಬುದಾಗಿ ಕರೀತಾರಂತ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ, ಸತ್ಯಧರ್ಮ ಪರಾಕ್ರಮ. ಹೀಗಾಗಿ ಸತ್ಯವಚನಾದ್ವಾಂ ಮೃತಾಂ ಮೂರ್ತಾಮೂರ್ತ ಜಗದಾಶ್ರಯತ್ವಾದ್ವಾ ಸತ್ಯ, ಸತ್ಯವಚನವನ್ನೇ ಮಾತಾಡ್ತಾನೆ ಅನ್ನೋ ಕಾರಣದಿಂದ ಪರಮಾತ್ಮನಿಗೆ ಸತ್ಯ ಅಂತ ಕರೀತಾರೆ. ಇನ್ನು ಮೂರ್ತ ಅಂತಂದರೆ ಕಣ್ಣಿಗೆ ತಿಳಿಯುವ ರೂಪ, ಅಮೂರ್ತ ಅಂತಂದರೆ ಕಣ್ಣಿಗೆ ತಿಳಿದೇ ಇರುವ ರೂಪ. ಈ ತಿಳಿದು ಒಂದೇ ಪ್ರತ್ಯಕ್ಷವಾಗಿ ತಿಳಿದು ನಮ್ಮ ಕಣ್ಣಿಗೆ ಕಾಣದೇ ಇರುವ ರೂಪದಿಂದ ಜಗತ್ತಿಗೆ ಆಶ್ರಯನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಸತ್ಯ ಎಂಬುದಾಗಿ ಕರೀತಾರೆ. ಈ ಸತ್ಯವಚನವನ್ನೇ ಮಾತಾಡ್ತಾನೆ, ಆದ್ದರಿಂದ ಸತ್ಯ ಅಂತಂದ್ರಲ್ಲ. ಪರಮಾತ್ಮ ಈ ಮಹಾಭಾರತದ ಪ್ರಸಂಗದಲ್ಲಿ ಅನೇಕ ಮಾತುಗಳು ಪರಮಾತ್ಮನದು ಹೀಗಿದೆ ನೋಡಿದರೆ ಬಹಳ ವ್ಯತ್ಯಾಸವಾಗಿ ಕಾಣಿಸೋದು. ಅದಕ್ಕೆ ಪರಮಾತ್ಮ ಅದನ್ನೆಲ್ಲ ಸತ್ಯ ಮಾಡಿಕೊಟ್ಟಿದ್ದಾನೆ. ಒಂದು ಪ್ರಸಂಗದಲ್ಲಿ ದುರ್ಯೋಧನ ನಕುಲ ಸಹದೇವರಲ್ಲಿ ಬಂದು ಮುಹೂರ್ತ ಕೇಳ್ತಾನೆ. ಯಾವ ಮುಹೂರ್ತದಲ್ಲಿ ನಾನು ಯುದ್ಧವನ್ನು ಪ್ರಾರಂಭ ಮಾಡಿದರೆ ನಾನು ಗೆಲ್ಲುತ್ತೇನೋ ಹೇಳ್ರಿ ಅಂತ. ನಕುಲ ಸಹದೇವರು ಭಾಳ ಸತ್ಯವಂತರವರೆಲ್ಲ. ಯುದ್ಧ ಮುಹೂರ್ತ ಸರಿಯಾಗಿ ಮುಹೂರ್ತ ಕರೆಕ್ಟಾಗಿ ನೋಡಿ ಕೊಟ್ಟುಬಿಟ್ರು ಅವರು. ಇವಾಗೆಲ್ಲ ಸ್ವಲ್ಪ ಡೈರಿ ನೋಡಿ ಮುಹೂರ್ತ ಕೊಡುವ ಪ್ರಸಂಗಗಳು ಭಾಳ ಉಂಟು. ನಮಗೆ ಟೈಮ್ ಇದೆ ಇಲ್ಲ ಅಂತ ಅನ್ನೋದಲ್ಲ, ಇರೋ ಮುಹೂರ್ತ ಕರೆಕ್ಟಾಗಿ ಹೇಳಬೇಕು. ಅದರಲ್ಲಿ ಆದರೆ ಅವ್ರು ಬರ್ತಾರೆ ಇಲ್ಲ ಅಂತ ಅನ್ನೋದು ಅವ್ರ ಪರ್ಸನ್, ಅದು ಬೇರೆ ವಿಚಾರ. ಅಂತೂ ಪರಮಾತ್ಮ ಬಂದು ಕೃಷ್ಣ ಕೇಳಿದ ಅಂತ, ಏನು ಹೇಳಿದಿರಪ್ಪ ಅಂತ. ಇಂತಹ ಮುಹೂರ್ತ ಅಮಾವಾಸ್ಯ ಮುಹೂರ್ತ ಇಟ್ಟುಕೊಟ್ಟೀನಿ, ಅವತ್ತು ಅವನು ಯುದ್ಧ ಪ್ರಾರಂಭ ಮಾಡಿದರೆ ಗೆಲ್ಲುತ್ತಾನೆ, ಮುಹೂರ್ತ ಇಟ್ಟುಕೊಟ್ಟಿದ್ದೇನೆ ಅಂತ. ಏನೋ ಮಾರಾಯ, ನಿಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನು ಮುಹೂರ್ತ ಕೇಳ್ತಾ ಇದ್ದಾನೆ, ಅವನು ಗೆಲ್ಲೋದಕ್ಕೆ ನಿಮ್ಮ ಮುಹೂರ್ತ ಇಟ್ಟುಕೊಟ್ಟಿ ಅಂತಂದರೆ ನೀನೇನಾಗ್ತಿದಿ, ನೀ ಸೋತೋಗ್ತಿಲ್ಲ, ಹೀಗೆ ಮಾಡಿಬಿಟ್ಟಿಲ್ಲ ಅಂಥೇಳಿ ಪರಮಾತ್ಮ ಏನು ಮಾಡಿದ, ಅವತ್ತು ನಿಂತು ತರ್ಪಣ ಕೊಡ್ತಾ ಇದ್ದ ಅಂತ ನದಿಯಲ್ಲಿ. ಎಲ್ಲ ಬ್ರಾಹ್ಮಣರು ನೋಡಿ, ಏನು ಇವತ್ತು ಚತುರ್ದಶಿ ಆಯ್ತಲ್ಲ, ದೇವರು ತರ್ಪಣ ಕೊಡ್ತಾ ಇದ್ದಾನಲ್ಲ. ಕೃಷ್ಣಪಕ್ಷ ಚತುರ್ದಶಿ ಅಂತಂದರೆ ಅದು ಯಾವುದಕ್ಕೂ ಒಳ್ಳೆಯ ದಿನವೇ ಅಲ್ಲ ಅದು. ಇವನು ತರ್ಪಣ ಕೊಡ್ತಾ ಇದ್ದ, ಎಲ್ಲ ದೇವತೆಗಳು ಬಂದುಬಿಟ್ರು. ಬಂದ ತಕ್ಷಣ ದೇವರು, ಏನು ಸ್ವಾಮಿ ಹಿಂಗೆ ಮಾಡ್ತಾಯಿದ್ದೀವಿ, ಚತುರ್ದಶಿ ಆಯ್ತಲ್ಲ ಹಾಗೆಂದು. ಇಲ್ಲ ಇವತ್ತು ಅಮಾವಾಸ್ಯೆ ಅಂತಂದ ದೇವರು. ಅಂದ ತಕ್ಷಣ ಇಲ್ಲ ಸ್ವಾಮಿ ಚತುರ್ದಶಿ. ಯಾಕೆ ಅಮಾವಾಸ್ಯೆ ಅಂತಂದರೆ ಏನು ಅಂತಂದ. ಸೂರ್ಯ ಚಂದ್ರ ಸೇರುವ ದಿನ ಏನಿದೆ ಅದಕ್ಕೆ ಅಮಾವಾಸ್ಯೆ ಅಂತ ಕರೀತಾರೆ. ನೀವಿಬ್ಬರು ಸೇರಿ ಬಂದಿದ್ದಿರಲ್ಲ, ಅದೇ ಅಮಾವಾಸ್ಯೆನೇ ಹಾಗೇನ್ಬಿಟ್ಟ ಅಂತ ಅವನು. ಅಮಾವಾಸ್ಯೆ ಅಂತ ಪರಮಾತ್ಮ ಅವನೇನು ನಕುಲ ಸಹದೇವರು ಬೇರೆ ಮುಹೂರ್ತ ಮಾಡಿಕೊಟ್ಟಿದ್ದರು, ಆ ಮುಹೂರ್ತ ಸತ್ಯ ಆಗಿಬಿಟ್ಟಿದ್ದರೆ ಪಾಂಡವರಿಗೆ ತೊಂದರೆ ಆಗಬಾರ್ದು. ಆ ಜ್ಯೋತಿಷ್ಯ, ಆ ಕಾಲದ ಪ್ರವರ್ತಕನೇ ಪರಮಾತ್ಮ ಕೃಷ್ಣನೇ. ಆದ್ದರಿಂದ ಅವನು ಇವತ್ತು ಅಮಾವಾಸ್ಯೆ ಅಂತಂದರೆ ಅಮಾವಾಸ್ಯೆ ಆಗೇ ಆಗುತ್ತದು. ಹಾಗಾಗಿ ಇವತ್ತು ಅಮಾವಾಸ್ಯೆ ಅಂತೇಳಿ ಅದನ್ನು ಸತ್ಯಪಡಿಸಿದವನು. ಇವತ್ತು ಅಮಾವಾಸ್ಯೆ ಅಂತ ದೇವರು ಅಂದ, ತಮಾಷೆಗೆ ಅಂದಿಲ್ಲ, ಸತ್ಯವಾಗಿ ಚತುರ್ದಶಿ ಮೇಲೆ ಅಮಾವಾಸ್ಯೆ ಬಂದಿತ್ತು, ಅವತ್ತೇ ತರ್ಪಣ. ಪಂಚಾಂಗದಲ್ಲಿ ನೋಡ್ತೇವಲ್ಲ, ಪುಚ್ಚ ಅಮಾವಾಸ್ಯೆ ಅಂತ ಒಂದು ಬರ್ತದೆ. ಅಮಾವಾಸ್ಯೆ ಮೊದಲ ದಿವಸ, ಚತುರ್ದಶಿ ದಿವಸ ತರ್ಪಣ ಕೊಡ್ತಾರೆ. ಯಾಕೆ ಅಂತಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಯಾವತ್ತು ಅಮಾವಾಸ್ಯೆ ತಿಥಿ ಇದೆಯೋ ಅವತ್ತು ತರ್ಪಣ ಕೊಡಬೇಕು ಅಂತ ನಿಯಮ. ಆ ರೀತಿಯಲ್ಲಿ ಪರಮಾತ್ಮ ಮಾಡಿ ತೋರಿಸಿದ ಅಂತ. ಹೀಗೆ ಸತ್ಯವಚನಗಳನ್ನೇ ಮಾತಾಡ್ತಾನೆ ಪರಮಾತ್ಮ. ಅವನ ಬಾಯಿಂದ ಒಂದು ಬಂತು ಅಂತಂದರೆ ಸುಳ್ಳು ಮಾತು ಇರಲಿಕ್ಕೆ ಸಾಧ್ಯನೇ ಇಲ್ಲ, ಸತ್ಯವೇ ಆಗ್ತದೆ. ಆದ್ದರಿಂದ ಪರಮಾತ್ಮನನ್ನು ಸತ್ಯ ಎಂಬುದಾಗಿ ಕರೀತಾರೆ. ಆಯಿತಾ. ಸತ್ಯವಚನ ಇವನು ಸತ್ಯ ಅಂತಂದರು. ಆಮೇಲೆ ಧರ್ಮ ಅಂತಂದ್ರೆ ಧಾರಣೆ ಮಾಡ್ತಾನೆ ಎಲ್ಲದನ್ನು, ಆದ್ದರಿಂದ ಅವನಿಗೆ ಧರ್ಮ ಅಂತ ಕರೀತಾರೆ, ಸತ್ಯಧರ್ಮ. ಪರಾಕ್ರಮ ಪರಾಕ್ರಮತೆ ಇತಿ ಪರಾಕ್ರಮ. ಹೀಗಾಗಿ ಎಲ್ಲ ಕಡೆ ರಮಿಸುತ್ತಾನಾದ್ದರಿಂದ, ಸುಖ ಪಡ್ತಾನಾದ್ದರಿಂದ ಪರಾಕ್ರಮ ಅಂತ ಕರೀತಾರೆ. ಹೀಗೆ ಸತ್ಯಶ್ಚಾಸೋ ಧರ್ಮಶ್ಚಾಸೋ ಪರಾಕ್ರಮಶ್ಚ ಸತ್ಯಧರ್ಮ ಪರಾಕ್ರಮ ಎಂಬುದಾಗಿ ಈ ಯಾವ ಅರ್ಥದಲ್ಲಿ
ಚಿತ್ರ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡುವ ಗುಣವುಳ್ಳವನು, ಶತ್ರು ಸಂಹಾರ ಮಾಡೋದಕ್ಕೆ ಆಯುಧವನ್ನು ಧಾರಣೆ ಮಾಡಿಸೋದನು. ಪರಾಕ್ರಮ ಅಂತನ್ನೋ ಶಬ್ದಕ್ಕೆ ಅದು ಒಂದು ಅರ್ಥ. ಶತ್ರು ಸಂಹಾರಕ್ಕೋಸ್ಕರವಾಗಿ ಆಯುಧಗಳನ್ನು ಧಾರಣೆ ಮಾಡಿದವನು ಪರಾಕ್ರಮ ಅಂತ ಕರೀತಾರೆ. ಆಯಿತಾ? ಹೀಗೆ ಪರಮಾತ್ಮನು ಸತ್ಯಧರ್ಮ ಪರಾಕ್ರಮ, ಆಯುಧಗಳು ಅದನ್ನು ಕ್ರಮವಾಗಿ ಧಾರಣೆ ಮಾಡಿದ್ದಾನಾದ್ದರಿಂದ ಪರಾಕ್ರಮ ಅಂತ ಕರೀತಾರೆ. ಹೀಗೆ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡುವವನು, ಅಂಥ ಗುಣವುಳ್ಳವನು, ಶತ್ರು ಸಂಹಾರ ಮಾಡುವ ಆಯುಧಗಳನ್ನು ಧಾರಣೆ ಮಾಡಿದ್ದಾನಾದ್ದರಿಂದ ಅವನಿಗೆ ಸತ್ಯಧರ್ಮ ಪರಾಕ್ರಮ ಎಂಬುದಾಗಿ ಕರೀತಾರೆ. ಈ 31ನೇ ಶ್ಲೋಕದಲ್ಲಿ ಇಷ್ಟು ಪರಮಾತ್ಮನ ಬಗ್ಗೆ ಹೇಳುವಾಗ ಅಮೃತದ ಅಂಶವನ್ನು ಇಟ್ಟುಕೊಂಡು ರುದ್ರಾದಿಗಳಲ್ಲಿ ಶ್ರೇಷ್ಠನಾದವನು ಮತ್ತು ಪ್ರಕಾಶಮಾನನಾಗಿದ್ದಾನೆ, ಶಶಿಬಿಂದವ ಹಾಗೆ ಅಂಥೇಳಿ ಪರಮಾತ್ಮನಿಗೆ ಹೇಳೋ ಕಾಲಕ್ಕೆ ಶಶಿಬಿಂದವ ಹಾಗೆ ಅಂತ ಅತ್ಯುತ್ಕೃಷ್ಟವಾದ ಸುಖ ಸಾಧನೆಗಳಿಗೆ ಆಹ್ವಾನ ಮಾಡುವವನಾಗಿದ್ದಾನೆ, ಸುಖಾನುಭವ ಮಾಡುವ ಯೋಗ್ಯ ಜನರಿಗೆ ಸ್ವಾಮಿಯಾಗಿದ್ದಾನೆ, ಪುರೋಡಾಶ ಮೊದಲಾದವುಗಳನ್ನು ಯಜ್ಞದಲ್ಲಿ ಆಹುತಿ ಕೊಡುವಾಗ ಅದನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಆಮೇಲೆ ಎಲ್ಲ ಜನರಿಗೆ ಏನೇನು ಹೇಗೆ ಕೊಡಬೇಕೋ ವಿತರಣೆ ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡುವ ಗುಣವುಳ್ಳವನು, ಶತ್ರುಗಳನ್ನು ನಾಶ ಮಾಡೋದಕ್ಕೆ ಆಯುಧವನ್ನು ಧಾರಣೆ ಮಾಡಿದವನು ಅಂತನ್ನುವ ಇತ್ಯಾದಿ ವಿಷಯಗಳಲ್ಲಿ ಪರಮಾತ್ಮನನ್ನು ಈ ಇಲ್ಲಿ ಸ್ತೋತ್ರ ಮಾಡ್ತಾ ಇದೆ ಈ ಶ್ಲೋಕ. ವಿಷ್ಣು ಸಹಸ್ರನಾಮದ 32ನೇ ಶ್ಲೋಕದ ಅಭಿಪ್ರಾಯವನ್ನು ಇವತ್ತು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಬಹಳ ಅದ್ಭುತವಾದ ಶ್ಲೋಕಗಳನ್ನು, ಪರಮಾತ್ಮನ ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮ ಮಹಾಭಾರತ ತನ್ನಲ್ಲಿ ಅಡಗಿಸಿಕೊಂಡಿದೆ. ಅದರಲ್ಲಿ ಈ ಶ್ಲೋಕ ಭೂತಭವ್ಯ ಭವನ್ನಾಥಃ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಪ್ರದ ಪ್ರಭು ಅಂತ 32ನೇ ಶ್ಲೋಕ. ಇದರಲ್ಲಿ ಪರಮಾತ್ಮನಿಗೆ ಭೂತಭವ್ಯ ಭವನ್ನಾಥಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರಂತ. ಯಾವ ಕಾರಣದಿಂದ ಹಾಗೆ ಅಂತಂದರೆ, ಒಂದು ರೀತಿಯಲ್ಲಿ ಅರ್ಥ ಹೇಳುವಾಗ ಭೂತ ಅಂತಂದ್ರೆ ಪ್ರಸಿದ್ಧವಾದ ವಜ್ರಾಯುಧ ಅಂತ ಹೆಸರು. ಬೃಹತಿ ಸಹಸ್ರದಲ್ಲಿ ಈ ಶ್ಲೋಕವನ್ನು ಹೇಳುವ ಕಾಲಕ್ಕೆ ಅರ್ಥವನ್ನು ಹೇಳ್ತಾರೆ. ಭವ್ಯ ಹಾಗೆ ಅಂತಂದ್ರೆ ಹೊಸದಾಗಿರೋದು, ನಿಶಿತತ್ವಾದಿ ಗುಣ ವಿಶಿಷ್ಟ ಉಳ್ಳದ್ದು, ಅದಕ್ಕೆ ನವಭವ್ಯ ಎಂಬುದಾಗಿ ಕರೀತಾರೆ. ಹರೇ ನಮಃ. ಅಂದರೆ ನಿಶಿತ ಹಾಗೆ ಅಂತಂದರೆ ಈ ಆಯುಧಗಳಿದೆಯಲ್ಲ ಅದನ್ನು ತೀಕ್ಷ್ಣವಾಗಿ ಮಾಡೋದು, ಕೂರಾಗಿ ಮಾಡ್ತಾನೆ ನೋಡ್ರಿ, ಅದನ್ನು ಮಾಡುವವನು, ಅದಕ್ಕೆ ಭವ್ಯ ಎಂಬುದಾಗಿ ಪರಮಾತ್ಮನ ಕರೀತಾರೆ. ಆಮೇಲೆ ಪರಮಾತ್ಮನಿಗೆ ಭೂತ ಭವ್ಯ ಭವತ್ ಹಾಗೆ ಅಂತಂದ್ರೆ ವಿಶಿಷ್ಟವಾದ ಗುಣವನ್ನು ಭಾವಯತಿ ಕೊಡ್ತಾನಾದ್ದರಿಂದ ಭವತ್ ಅಂತ ಹೇಳಿ ಒಂದು ಆದೇಶಪೂರ್ವಕವಾಗಿ ಅದಕ್ಕೆ ಭವನ್ ಅಂತ ಆಗ್ತದೆ. ಭೂತ ಭವ್ಯ ಭವತ್ ಇವುಗಳಿಗೆ ನಾಥ ಅಂದರೆ ಋಣ ಪರಿಹಾರಕ್ಕೋಸ್ಕರವಾಗಿ ಎಲ್ಲರಿಂದಲೂ ಕೂಡ ಯಾಚನೆ ಮಾಡಲ್ಪಡುವವನು. ಆದ್ದರಿಂದ ಪರಮಾತ್ಮನಿಗೆ ನಾಥ ಎಂಬುದಾಗಿ ಕರೀತಾರೆ. ಹೀಗಾಗಿ ಪ್ರಸಿದ್ಧವಾದ ಈ ವಜ್ರಾಯುಧವೇ ಮೊದಲಾದ ಆಯುಧಗಳನ್ನು ತೀಕ್ಷ್ಣವಾಗಿ ಮಾಡುವವನು. ಆದ್ದರಿಂದ ಭೂತ ಭವ್ಯ ಭವತ್. ಇದಕ್ಕೆ ನಾಥ ಋಣ ಪರಿಹಾರಕ್ಕೋಸ್ಕರವಾಗಿ ಪ್ರಾರ್ಥನೆಗೆ ಯೋಗ್ಯನಾದವನು. ಋಣ ಅಂತಂದ್ರೆ ಸಾಲ. ಈ ಸಾಲ ಪರಿಹಾರ ಮಾಡೋದಕ್ಕೆ ಪರಮಾತ್ಮನಿಗೆ ಈ ಶಬ್ದದಿಂದ ಭೂತ ಭವ್ಯ ಭವನ್ನಾಥಃ ಎಂಬ ಈ ಶಬ್ದದಿಂದ ಪರಮಾತ್ಮನನ್ನು ಉಪಾಸನ ಮಾಡಿದರೆ ಎಲ್ಲ ಋಣ ಪರಿಹಾರವನ್ನು ಮಾಡಿಕೊಡ್ತಾನಂತ. ಆದ್ದರಿಂದ ಪರಮಾತ್ಮನಿಗೆ ಭೂತ ಭವ್ಯ ಭವನ್ನಾಥಃ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಭುವಿ ಊತ, ಅದರಲ್ಲಿ ಶ್ರೇಷ್ಠನಾದನು ಭೂತ ಎಂಬುದಾಗಿ ಕರೀತಾರೆ. ಆಮೇಲೆ ಭವ್ಯ ಅಂತ ಅನ್ನೋದಕ್ಕೆ ಭವ ಅಂತಂದ್ರೆ ಸಂಸಾರ, ಯಾರಿಗಿದೆ ಅವರಿಗೆ ಭವಿ ಅಂತ ಕರೀತಾರೆ. ಭವ್ಯ ಭವಂತಂದ್ರೆ ಜ್ಞಾನಶೂನ್ಯರು ಅಂತ ಅರ್ಥ. ಜ್ಞಾನಶೂನ್ಯರಾದ ಭಕ್ತರು ಯಾರಿದ್ದಾರೆ ಅವರ ಜ್ಞಾನಶೂನ್ಯರು ಅಂತ ಅರ್ಥ ಭವಂತಂದ್ರೆ. ಹೀಗೆ ಭೂತ ಭವ್ಯ ಭವನ್ ವನಜನ ಸಂಭಕ್ತು ಅಂತ ಒಂದು ಧಾತು ಇದೆ. ಆ ರೀತಿಯಲ್ಲಿ ಭೂತ ಭವ್ಯ ಭವನಃ, ಈ ಯಾರು ಶ್ರೇಷ್ಠರಾದಿ ಸಂಸಾರದಲ್ಲಿ ಇದ್ದು ಜ್ಞಾನಶೂನ್ಯರಾಗಿದ್ದಾರೋ ಅವರಿಗೆ ನಾಥ್ಯತೆ ಭೂತಭವ್ಯ ಭವನ್ನಾಥಃ, ಇವರಿಗೆ ನಾಥ ಸ್ವಾಮಿಯಾಗಿದ್ದಾನಾದ್ದರಿಂದ ಪರಮಾತ್ಮನಿಗೆ ಈ ರೀತಿಯಲ್ಲಿ ಕರೀತಾರೆ. ಇನ್ನೊಂದು ಪರಮಾತ್ಮನಿಗೆ ಪವನಃ ಎಂಬುದಾಗಿ ಕರೀತಾರೆ. ಪರಮಾತ್ಮನಿಗೆ ಯಾಕೆ ಪವನ ಅಂತಂದ್ರೆ ಪಾಂತೀತಿ ಪಾ ರಾಜಾನಃ. ಪಾ ಅಂತಂದ್ರೆ ಪಾರಕ್ಷಣೆ ಧಾತು.
ಜಗತ್ತನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ರಾಜರಿಗೆ ಪ ಅಂತ ಕರೀತಾರೆ. ತಾನ್ ವನತಿ ಭಾಗ್ಯದಾನವನ್ನು ಕೊಡುವ ಮೂಲಕವಾಗಿ, ಬೇಕಾದಷ್ಟು ಸೌಭಾಗ್ಯಗಳನ್ನು ಕೊಡುವ ಮೂಲಕವಾಗಿ ಆ ರಾಜರನ್ನಾಗಿ ಹಾಗೆ ಆ ಒಂದು ರಾಜ ಎಂಬ ಸ್ಥಾನಕ್ಕೆ ಯೋಗ್ಯರಾಗಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪವನ ಎಂಬುದಾಗಿ ಕರೀತಾರಂತ. ಆಮೇಲೆ ಇನ್ನೊಂದು ಪವನ ಅಂತ ಅನ್ನೋ ಶಬ್ದಕ್ಕೆ ಭಕ್ತ ಜನರಲ್ಲಿ ನಿಂತು ಅವರ ಪಾಪವನ್ನು ಪರಿಹಾರವನ್ನು ಮಾಡಿ ಪುನಾತಿ ಇತಿ ಪವನಃ, ಅಂದರೆ ಅವನ್ನು ಪವಿತ್ರವನ್ನಾಗಿ ಮಾಡ್ತಾನೆ ಪರಮಾತ್ಮ. ಭಕ್ತರಲ್ಲಿ ನಿಂತು ಅವರ ಪಾಪವನ್ನೆಲ್ಲ ಅವರು ಮಾಡುವ ಸತ್ಕರ್ಮಗಳಿಂದ ತನ್ನ ಪ್ರೇರಣೆಯಿಂದ ಅದನ್ನೆಲ್ಲ ಪರಿಹಾರ ಮಾಡಿಸಿ ಅವರನ್ನು ಪವಿತ್ರ ವ್ಯಕ್ತಿಯಾಗಿ ಪರಮಾತ್ಮ ಮಾಡ್ತಾನೆ. ಆದ್ದರಿಂದ ಅವನಿಗೆ ಪವನ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಪವನ ಪಾವನಃ. ಇನ್ನು ಪಾವನ ಹಾಗೆ ಅಂತಂದರೆ ಪರಮಾತ್ಮನನ್ನು ಮನು ಮೊದಲಾದವರು ಇದ್ದಾರಲ್ಲ ಚಕ್ರವರ್ತಿಗಳು, ಈ ಚಕ್ರವರ್ತಿ ರಾಜರನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಪಾವನ ಅಂತ ಕರೀತಾರೆ. ಈ ಮನು ಮೊದಲಾದ ಚಕ್ರವರ್ತಿಗಳಿಗೆ ರಕ್ಷಣೆ ಮಾಡುವ ಕೆಲಸ ಮಾಡುವವನು, ರಕ್ಷಣೆ ಮಾಡುವವನು ಅಂತ ಅರ್ಥ. ಆದ್ದರಿಂದ ಪರಮಾತ್ಮನಿಗೆ ಪಾವನ ಎಂಬುದಾಗಿ ಒಂದು ರೀತಿಯಲ್ಲಿ ಕರೀತಾರೆ. ಇನ್ನೊಂದು ಪಾವಯತಿ ಇತಿ ಪಾವನಃ. ಪಾವನ ಅಂತಂದರೆ ಶೋಧನ ಮಾಡೋದು. ಶೋಧಯತಿ, ತನ್ನನ್ನು ಸರಿಯಾಗಿ ನಾನು ಸರಿಯಾಗಿದ್ದೇನೆ ಅಂತ ನಮ್ಮನ್ನು ಶೋಧನೆ ಮಾಡಿ ಪರೀಕ್ಷಾ ಮಾಡಿ ತಿಳಿಯೋದು ಪಾವನ ಅಂತ ಕರೀತಾರೆ. ಅಥವಾ ಅಂತಂದರೆ ರಾಜರು ಅಂತ ಕೇಳ್ತೇವೆ. ರಾಜರನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪಾವನಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಪರಮಾತ್ಮನಿಗೆ ಅನಿಲ ಅಂತ ಕರೀತಾರೆ. ಯಾಕೆ ಭಗವಂತನನ್ನು ಅನಿಲ ಹಾಗೆ ಅಂತಂದರೆ ಉದಕ್ರಾಂತಿದಾತ ಅಂತ. ಪರಮಾತ್ಮನಿಗೆ ಅತ್ಯಂತ ಉದಕವನ್ನು ಕೊನೆಯ ಮಟ್ಟ ತನಕ ನೀರನ್ನು ಕೊಡುವವನು. ಆದ್ದರಿಂದ ಅತ್ಯಂತ ಜಲವನ್ನು ಕೊಡ್ತಕ್ಕವನು. ಆದ್ದರಿಂದ ಪರಮಾತ್ಮನಿಗೆ ಅನಿಲ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಅಂತಂದ್ರೆ ಉದಕ, ಅದನ್ನು ಲಾತಿ ಇತಿ ಅನಿಲ ಅಂದರೆ ಅಂತಂದರೆ ಉದಕ, ಲಾತಿ ಅಂದರೆ ನಿತರ ಬೇಕಾದಷ್ಟು, ಲಾತಿ ಅಂದರೆ ದದಾತಿ ಅಂತ ಅರ್ಥ. ಹೀಗಾಗಿ ಪರಮಾತ್ಮನಿಗೆ ಅನಿಲ ಅಂತ ಕರೀತಾರೆ. ಇನ್ನೊಂದು ರೀತಿಯ ಅರ್ಥದಲ್ಲಿ ನವಿದ್ಯತೆ ಅಲಂ ಇತಿ ಅನಲಃ. ಪಾವನೋ ನಲಃ, ಪಾವನೋ ನಿಲಃ ಎಂಬುದಾಗಿ ಎರಡು ಪಾಠವೂ ಇದೆ. ಪಾವನೋ ನಲಃ, ಅನಲಃ ಅಂತನ್ನುವ ಪಾಠ ಇದ್ದಾಗ ನವಿದ್ಯತೆ ಅಲಂ ಯಸ್ಯ ಅಸೋ ಅನಲಃ ಅಂದರೆ ಅಲಂ ತಂದ್ರೆ ವಾರಣೆ, ತಡಿಸೋದು ಅಂತ ಅರ್ಥ. ಪರಮಾತ್ಮನಿಗೆ ತಡಿಸಿ ನಿಲ್ಲಿಸೋದು ಅಂತ ಅನ್ನೋದು ಜಗತ್ತಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಅನಲ ಎಂಬುದಾಗಿ ಕರೀತಾರೆ. ಇನ್ನೊಂದು ಅನಂತಂದ್ರೆ ಮುಖ್ಯ ಪ್ರಾಣರು ಅಂತ ಅರ್ಥ ಇದೆ. ಆ ಮುಖ್ಯ ಪ್ರಾಣರನ್ನು ಲಾತಿ, ನಮ್ಮ ಭಕ್ತತ್ವೇನ ನಮ್ಮನ್ನು ಅವನ ಭಕ್ತತ್ವೇನ ಪಡೆದಿದ್ದಾನೆ ಪರಮಾತ್ಮ ಮುಖ್ಯ ಪ್ರಾಣದೇವರನ್ನು. ಆದ್ದರಿಂದ ಪರಮಾತ್ಮನಿಗೆ ಅನಲ ಎಂಬುದಾಗಿ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಅಲಂ ಅಂತಾರಲ್ಲ, ಅಲಂ ತಂದರೆ ಸಾಕು ಅಂತ ಅರ್ಥ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಇತ್ಯಾದಿ ಕೆಲಸ ಎಲ್ಲ ಮಾಡ್ತಾನಲ್ಲ. ದೇವರಿಗೆ ಹೇಳೋ ಕಾಲಕ್ಕೆ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ. ಅನೇಕ ಕೋಟಿ ಬ್ರಹ್ಮಾಂಡಗಳಿಗೆ ಸ್ವಾಮಿ ಆದವನು ಅಂತ. ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿದ, ಅದನ್ನು ರಕ್ಷಣೆ ಮಾಡಿದ, ಸಂಹಾರ ಮಾಡಿದ, ಎಲ್ಲ ಮುಗೀತು, ಸಾಕು ಅಂತ ನಿಲ್ಲಿಸೋದಿಲ್ಲ ಅಂತ. ಅದೇ ಅನಲ ಅಂತನ್ನೋದು. ಅಲ ಅಂತಂದರೆ ಜಗತ್ತನ್ನು ಸೃಷ್ಟಿ ಮೊದಲಾದ ವಿಷಯಗಳಲ್ಲಿ ಪರ್ಯಾಪ್ತ ಸಾಕು ಅಂತನ್ನುವ ವಿಷಯದಲ್ಲಿ ಅವನಿಗೆ ಬುದ್ಧಿನೇ ಬರೋದಿಲ್ಲ. ಒಂದು ಬ್ರಹ್ಮಾಂಡ ಆಯಿತು, ಅದರ ಕೆಲಸ ಎಲ್ಲ ಮುಗೀತು ಅಂತಂದರೆ ಆ ಬ್ರಹ್ಮಾಂಡದ ಕೆಲಸ ಮುಗಿಸಿ ಅದನ್ನು ಕಳಿಸ್ಬಿಟ್ಟು ಮತ್ತೆ ಇನ್ನೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿ ಒಬ್ಬ ಬ್ರಹ್ಮದೇವರು, ಕೋಟ್ಯಾಂತರ ದೇವತೆಗಳು, ಜೀವರಾಶಿಗಳು ಎಲ್ಲದನ್ನು ಸೃಷ್ಟಿ ಮಾಡ್ತಾನೆ, ಮತ್ತೆ ವಿಹಾರವನ್ನು ಮಾಡ್ತಾನೆ. ಆ ಬ್ರಹ್ಮಾಂಡದ ಕೆಲಸ ಮುಗೀತು ಅಂತಂದರೆ ಮಹಾಪ್ರಳಯದಲ್ಲಿ ಆ ಬ್ರಹ್ಮಾಂಡವನ್ನು ಮುಳುಗಿಸಿ ತನ್ನ ಹೊಟ್ಟೆ ಒಳಗೆ ಕಳಿಸ್ಬಿಡ್ತಾನೆ. ಇನ್ನೊಂದು ಬ್ರಹ್ಮಾಂಡ ಆರಂಭ. ಹೀಗ ಜಗತ್ ಸೃಷ್ಟಿಯ ಮೊದಲಾದ ವಿಷಯಗಳಲ್ಲಿ ಸಾಕು ಅಂತನ್ನುವ ಬುದ್ಧಿ ಇಲ್ಲದೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಆಗಿರ್ತಾನಂತ. ಎಷ್ಟು ದಿವಸ ಅಂತಂದರೆ ಲೆಕ್ಕವೇ ಇಲ್ಲ, ಇನ್ಫಿನಿಟಿ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪರಮಾತ್ಮ ಈ ಕೆಲಸ ಮಾಡ್ತಾ ಇರ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಅನಲ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಕಾಮಃ ಕಾಮಕೃತ್ ಕಾಂತಃ. ಕಾಮಃ ಅಂತಂದರೆ ಅನ್ನ ಮೊದಲಾದ ಕಾಮನೆಗಳನ್ನು ನಮಗೆ ಕೊಡುವವನು ಹಾಗೆ ಅಂತ ಅರ್ಥ. ಅಂದರೆ ಏನರ್ಥ? ಕಾಮ್ಯತೆ ಇತಿ ಕಾಮಃ.
ಎಲ್ಲರಿಂದಲೂ ಇಷ್ಟಪಟ್ಟ ವಸ್ತುವಾಗಿದೆ. ಆದ್ದರಿಂದ ಅನ್ನಕ್ಕೆ ಕಾಮ ಅಂತ ಕರೀತಾರೆ. ಕಾಮ ಮಿಷಂ ಅನ್ನಂ ಹಾಪಯತಿ, ಇಂಥ ಅನ್ನವನ್ನು ಹಾಪಯತಿ ಅಂತ ಹೇಳಿ ನೋಡಿದಾಗ ಕಾಮಃ ಅದನ್ನು ನಮಗೆ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಕಾಮಃ ಎಂಬುದಾಗಿ ಕರೀತಾರೆ. ಇನ್ನೊಂದು ಕಾಮಂ ಹಂತಿ ಇತಿ ಕಾಮಃ. ಕಾಮ ಅಂತಂದ್ರೆ ಇಚ್ಛೆಗಳು. ಸುಮ್ಮನೆ ಇಚ್ಛಾ ಒಂದು ಬಿಟ್ಟರೆ ಒಂದು ನಮಗೊಂದು ಅಪೇಕ್ಷೆ ಒಂದು ಬರ್ತಾ ಇರ್ತದೆ, ಅದು ನಮ್ಮ ಸಾಧನಕ್ಕೆ ಚ್ಯುತಿ ಆಗ್ತದೆ. ಅದು ಆಗಬಾರ್ದು ಅಂತ ಅನ್ನೋದಕ್ಕೆ ಅಂತಹ ದುಷ್ಟ ಕಾಮನೆಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಮಃ ಹಾಗೇನು ಕರೀತಾರೆ. ಇನ್ನು ಕುಸಿನಃ ಅಮಃ ಕಾಮಃ ಅಂದರೆ ರೋಗ ಅಂತ ಅರ್ಥ. ಕುತ್ಸಿತವಾದ ಅಪೇಕ್ಷಿತ, ಅದು ನಾವು ಬೇಡ ಅಂತನ್ನುವ ಅಪೇಕ್ಷೆ. ಇಂಥ ರೋಗ ಬೇಕು ಅಂತ ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಅದರಿಂದ ಕಾಮ ಅಂತ ಅನ್ನೋ ಶಬ್ದಕ್ಕೆ ರೋಗ ಅಂತ ಒಂದು ಅರ್ಥ ಇದೆ. ತಮ್ಮ ಹಂತಿ ಅಂಥ ರೋಗವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಮಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಕಾಮಃ ಯಾವುದು ಕಾಮಃ ಕಾಮಕೃತ್ಕಾಂತಃ ಕಾಮಕೃತ್. ಪರಮಾತ್ಮನಿಗೆ ಯಾಕೆ ಕಾಮಕೃತ್ ಎಂಬುದಾಗಿ ಕರೀತಾರೆ ಹಾಗೆ ಅಂತಂದರೆ ಭಕ್ತರ ಸುಖವನ್ನು ವೃದ್ಧಿ ಮಾಡಿಕೊಡುವವನು ಅಂತ ಅರ್ಥ. ಸುಖದ ಅಭಿವೃದ್ಧಿಯನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಕಾಮಕೃತ್ ಎಂಬುದಾಗಿ ಕರೀತಾರೆ. ಇನ್ನೊಂದು ಭಕ್ತರ ಅಭಿಲಾಷ ಏನಿದೆ, ಅವರ ಅಪೇಕ್ಷೆ ಏನಿದೆ, ಆ ಅಪೇಕ್ಷೆಯನ್ನು ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಕಾಮಕೃತ್ ಎಂಬುದಾಗಿ ಅಂತಾರೆ. ಎಷ್ಟು ಜನರು ದೇವರಲ್ಲಿ ನಿಂತು ನನಗೆ ಇದು ಅದು ಬೇಕು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ದೇವರು ಎಷ್ಟು ಅನುಗ್ರಹಣೆ ಮಾಡ್ತಾ ಇದ್ದಾನಲ್ಲ, ಕಾಮಕೃತ್. ಅದಕ್ಕೆ ಪರಮಾತ್ಮನ ಅಂತಾರೆ ಕಾಮಕೃತ್ ಕಾಂತಃ. ಕಾಂತಃ ಹಾಗೆ ಅಂತಂದ್ರೆ ಕ ಅಂತಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಉಪಲಕ್ಷಣೆಯ ಬ್ರಹ್ಮಾದಿ ದೇವತೆಗಳು ಅಂತ ತಗೋಬೇಕು. ಕಸ್ಯ ಹಾಗೆ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳ ಆ ಸುಖ ಸ್ವರೂಪ ಏನಿದೆ ಅದರನ್ನು ಅಂತ ಅಂತಂದ್ರೆ ನಿರ್ಣಯ ಮಾಡೋದು. ವೇದಾಂತ ಅಂತಂತಾರಲ್ಲ, ವೇದದ ಅಂತ, ವೇದದ ನಿರ್ಣಯವನ್ನು ಮಾಡೋದು. ವೇದಾಂತ ಯಾವುದು? ಶಾಸ್ತ್ರಕ್ಕೆ ವೇದಾಂತ ಅಂತಂತಾರೆ. ಯಾಕೆ? ವೇದದ ಅರ್ಥವನ್ನು ಅಂತಹ ನಿರ್ಣಯ ಮಾಡಿಕೊಡ್ತದೆ. ಆದ್ದರಿಂದ ಶಾಸ್ತ್ರಗಳಿಗೆ ವೇದಾಂತ ಅಂತ ಕರೀತಾರೆ. ಆಗ ಕಾಂತ ಅಂತಂದರೆ ಕ ಅಂತಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಸುಖದ ಸ್ವರೂಪ ಏನಿದೆ ಅದನ್ನು ನಿರ್ಣಯ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಂತ ಅಂತ ಹೆಸರು. ಬ್ರಹ್ಮದೇವರಂತೆ ಎಲ್ಲ ದೇವತೆಗಳ ಜೀವರ ಸುಖದ ಸ್ವರೂಪ ಏನಿದೆ ಅದನ್ನು ನಿರ್ಣಯ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಕಾಂತ ಅಂತ ಕರೀತಾರೆ. ಬ್ರಹ್ಮದೇವರು ಬಂದರೆ ಇವರಿಗೆ ಎಷ್ಟು ಸುಖ ಕೊಡಬೇಕು, ಮೋಕ್ಷದಲ್ಲಿ ಎಷ್ಟು ಆನಂದ ಅವರಿಗೆ ಬೇಕು. ಬೃಹಸ್ಪತಿ ಆಚಾರ್ಯರಿಂದ ಅವರಿಗೆ ಎಷ್ಟು ಆನಂದ, ರುದ್ರದೇವರಿಗೆ, ಇಂದ್ರದೇವರಿಗೆ, ಮತ್ತು ಉತ್ತಮ ಮನುಷ್ಯರಿಗೆ, ಅಧಮ ಮನುಷ್ಯರು, ಮೋಕ್ಷ ಮುಕ್ತಯೋಗ್ಯರಲ್ಲಿ ಅಧಮರು, ಇವರು ಯಾರ್ಯಾರಿಗೆ ಆ ಸುಖ ಎಷ್ಟು ಅಂತ ನಿರ್ಣಯ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಂತ ಎಂಬುದಾಗಿ ಕರೀತಾರೆ. ಆಮೇಲೆ ಕ ಅಂತ ಅನ್ನೋ ಶಬ್ದಕ್ಕೆ ಸುಖ ಅಂತ ಒಂದು ಅರ್ಥ ಇದೆ. ಕಸ್ಯ ಅಂತಃ ಅಂತಂದರೆ ಸುಖದ ಅಂತ. ಅಂತ ಅಂದರೆ ಕೊನೆ ಅಂತ ಅರ್ಥ. ಸುಖದ ಅಂತ, ಸುಖದ ಕೊನೆ ಅಂದರೆ ಅದರ ನಾಶ ಅಂತ ಅರ್ಥ. ದೈತ್ಯರ ಸುಖಕ್ಕೆ ನಾಶವನ್ನು ತಂದು ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಂತ ಎಂಬುದಾಗಿ ಕರೀತಾರೆ. ಆಮೇಲೆ ಕಾಂತ ಕಾಂತಃ ಕಾಮಃ. ಪರಮಾತ್ಮನಿಗೆ ಕಾಮಃ ಅಂತ ಯಾಕೆ ಕರೀತಾರೆ? ಕಾಮ್ಯತೆ ಜನೈಹಿ ಇತಿ ಕಾಮಃ. ಎಲ್ಲ ಜನರಿಂದ ಪರಮಾತ್ಮ ಅಪೇಕ್ಷಿತನಾಗಿ, ಕಾಮ ಅಂದರೆ ಅಪೇಕ್ಷೆ ಅಂತ ಒಂದು ಅರ್ಥ ಇದೆ. ಆದ್ದರಿಂದ ಎಲ್ಲ ಜನರುಗಳಿಂದ ಅಪೇಕ್ಷಿತನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಕಾಮ ಅಂತಂತಾರೆ. ಎಲ್ಲ ಜನರಲ್ಲಿ ಅಪೇಕ್ಷೆ ಪಡ್ತಾರೆ ದೇವರನ್ನು. ಪರಮಾತ್ಮನ ಭಕ್ತರು ಅಂತಂದರೆ ಅಪೇಕ್ಷೆ ಪಡ್ತಾರೆ. ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳ ಭಕ್ತರಾಗಿದ್ದರೆ ಪರಮಾತ್ಮನನ್ನು ಅವರು ಅಪೇಕ್ಷೆ ಪಡೋದಿಲ್ಲ. ಹೀಗೆ ಸಾಮಾನ್ಯ ನಾವು ನೋಡ್ತೇವೆ. ಆದರೆ ಒಬ್ಬ ನಾಸ್ತಿಕನಾದರೂ ಕೂಡ ಅತೀ ದುಃಖದ ಪರ್ಯವಸಾನ ಬಂತು ಅಂತಂದರೆ ಜಗತ್ತಿಗೆ ಅವನಿಗೆ ತೋರಿಸಿಕೊಡ್ತಾನೋ ಇಲ್ಲವೋ, ಯಾವುದೇ ಒಂದು ಪ್ರಸಂಗದಲ್ಲಿ ಕೈ ಮುಗಿತಾನೋ, ಸ್ವಾಮಿ ಸಾಕು ನನಗೆ ಈ ದುಃಖ, ನೀ ಯಾವ ದೇವರೋ ಏನೋ ಎಲ್ಲಿದೆಯೋ ಏನೋ ನನಗೆ ಏನೂ ಗೊತ್ತಿಲ್ಲ, ಇಷ್ಟು ದಿವಸ ಅದರ ಬಗ್ಗೆ ನಾನು ತಿಳ್ಕೊಂಡಿಲ್ಲ, ಪರಮನಾಸ್ತಿಕನಾಗಿದ್ದು ಬಿಟ್ಟೆ, ಆದರೆ ನನಗೆ ಈ ದುಃಖದ ಪರಿಹಾರ ಮಾಡಿದರೆ ಸಾಕಪ್ಪ ಅಂತ ಕೈ ಮುಗಿದು ಬಿಡ್ತಾನೆ. ಹೀಗೆ ಎಲ್ಲ ಜನರಿಗಿಂದು ಅವನ ಅಪೇಕ್ಷಿತನೇ ಅವನು. ನೀವು ಯಾವುದೇ ದೇವತೆಗಳನ್ನು ಉಪಾಸನ ಮಾಡಿರಿ, ಉಪಾಸನ ಮಾಡಿ ಪೂಜಾ ಮಾಡಿದ ಮೇಲೆ ಯಜ್ಞ ಯಾಗ ಪೂಜಾ ಏನು ಮಾಡಿದರು ಅದು ಎಲ್ಲಿ ಹೋಗಿ ಸೇರ್ತದೆ ಅಂತಂದರೆ ದೇವರ ಹತ್ರ. ಆಮೇಲೆ ಅದಕ್ಕೆ ಬೇಕಾದ ಫಲವನ್ನು ಕೊಡೋದು ಯಾರು ಅಂತಂದರೆ ದೇವರು. ನೋಡಿರಿ, ಒಂದು ಬ್ಯಾಂಕಲ್ಲಿ ದುಡ್ಡು ಕಟ್ಟಲಿಕ್ಕೆ ಎಂದು ಹೋಗ್ತಾರೆ, ಲಕ್ಷಾಂತರ ದುಡ್ಡುಗಳನ್ನು ಕೊಡೋದು ಎಲ್ಲೋ ಕೌಂಟ್ರಲ್ಲಿ ಕೊಡ್ತೇವೆ. ಈ ಕೌಂಟ್ರ್ ಏನು ಮಾಡ್ತಾನೆ, ಬ್ಯಾಂಕಿಂಗ್ ಅವರ್ಸ್ ಮುಗಿದ ಮೇಲೆ ಎಲ್ಲ ಟ್ಯಾಲಿ ಮಾಡಿ ಅದನ್ನು ತೊಗೊಂಡು ಮ್ಯಾನೇಜರಲ್ಲಿ ಒಪ್ಪಿಸಿ, ಮ್ಯಾನೇಜರ್ ಅದನ್ನು ಸೇಫ್ ಗಾರ್ಡ್ಲಿಟ್ಟು ಲಾಕ್ ಮಾಡಿ ಎಲ್ಲ ಭದ್ರವಾಗಿ ಮಾಡ್ತಾರೆ. ಈಗ ನಾವೇನು ಮ್ಯಾನೇಜರ್ ಹತ್ರ ಕೊಟ್ಟಿಲ್ಲ,
ನಮಗೆ ತಿರುಗಿ ಮ್ಯಾನೇಜರ್ ಯಾಕೆ ಕೊಡ್ತಾನೆ? ನೀನು ನನ್ನ ಹತ್ರ ಕೇಳಿದೀಯಾ, ನಾನು ರೂಪಾಯಿ ಕೊಡಲಾರೆ ಅಂತ ಹೇಳ್ತಾನವ. ನಾವು ಕೇಳೋದು ಯಾರೋ ಪೆಟ್ಟಿ ಕ್ಯಾಶ್ ಕೊಡೋವನೋ ಟೆಲ್ಲರೋ ಯಾವನೋ ಒಬ್ಬನ ಹತ್ರ ಮಾಡ್ತೇವೆ. ಆದರೂ ಕೂಡ ಅದನ್ನು ಪಾಸ್ ಮಾಡಿ ಮ್ಯಾನೇಜರ್ ಅಲ್ಲಿಂದ ಹಾಗೆ ಕೊಡ್ತಾನೋ ಆ ರೀತಿಯಲ್ಲಿ ನಮ್ಮ ಅಪೇಕ್ಷೆಗಳನ್ನು, ಪ್ರಾರ್ಥನೆಗಳನ್ನು, ಪೂಜಾ ಜಪ ಮೊದಲಾದವುಗಳನ್ನು ಯಾವ ದೇವತೆಗಳಿಗೆ ನಾವು ಕೊಟ್ಟರೂ ಕೂಡ, ಯಾವ ದೇವತೆಗಳನ್ನೇ ನಾವು ದೇವ್ರನ್ನ ತಿಳ್ಕೊಂಡು ಕೊಟ್ಟರೂ ಕೂಡ ಅದು ಎಲ್ಲಿ ಹೋಗಿ ಸೇರ್ತದೆ ಅಂತಂದ್ರೆ ದೇವ್ರ ಹತ್ರ ಸೇರ್ತದೆ, ಇಲ್ಲಿ ಮ್ಯಾನೇಜರ್ ಕೈಲಿ ಸೇರುವಂತೆ. ಆಮೇಲೆ ಮಾರನೇ ದಿವಸ ದುಡ್ಡು ಬೇಕು ಅಂಥೇಳಿ ವಿಡ್ರಾ ಮಾಡಲಿಕ್ಕೆ ಹೋದಾಗ ನಾವು ಪ್ರಾರ್ಥನೆ ಮಾಡೋದಲ್ಲಿ ಆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ, ರುದ್ರ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳಲ್ಲಿ. ಆವಾಗ ಅವನು ಟೆಲ್ಲರ್ ಏನು ಮಾಡ್ತಾನೆ, ಮ್ಯಾನೇಜರ್ ಹತ್ರ ತೊಗೊಂಡು ಹೋಗ್ತಾನೆ, ವಿಡ್ರಾಯಲ್ ಕೊಟ್ಟಿದ್ದಾರೆ, ಇವರಿಗೆ ರೂಪಾಯಿ ಬೇಕು ಅಂತ ಪಾಸ್ ಮಾಡಿ ಕೊಡ್ತಾನೆ. ಓಕೆ, ರೂಪಾಯಿ ಕೊಡೋವರಿಗೆ ಅಂತ ಆ ರೂಪಾಯಿ ತಂದು ನಮ್ಮ ಕೈಲಿ ಕೊಡ್ತಾನೆ. ಆ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ನಾವು ಯಾವ ದೇವತೆಗಳಲ್ಲಿ ಕೊಟ್ಟರೂ ಕೂಡ ಅದು ದೇವರಲ್ಲಿ ಹೋಗಿ ಸೇರ್ತದೆ. ದೇವರು ಆ ಫಲವನ್ನು ಕೊಡ್ತಾನೆ ಆ ದೇವತೆಗಳ ಹತ್ರ. ಆ ದೇವತೆಗಳ ಮೂಲಕವಾಗಿ ಫಲವನ್ನು ನಾವು ಹೊಂದುತ್ತೇವೆ. ಹೀಗಾಗಿ ಪರಮಾತ್ಮನಿಗೆ ಕಾಮ, ಎಲ್ಲರಿಂದಲೂ ಪರಮಾತ್ಮ ಅಪೇಕ್ಷಿತನಾಗೇ ಇದ್ದಾನೆ. ಆದ್ದರಿಂದ ಅವನಿಗೆ ಕಾಮ ಅಂತ ಕರೀತಾರೆ. ಇನ್ನೊಂದು ಕ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಈಗಲೇ ನೋಡಿದ್ದೇವೆ. ಕೇನ ಹಾಗೆ ಅಂತಂದರೆ ತೃತೀಯ ವಿಭಕ್ತಿಯಲ್ಲಿ ಚತುರ್ಮುಖೇನ, ಚತುರ್ಮುಖ ಬ್ರಹ್ಮದೇವರಿಂದ ಗಮ್ಯತೆ, ಗಮನ, ಅವರು ಹೋಗೋದಕ್ಕೆ ಯೋಗ್ಯನಾಗಿದ್ದಾನೆ, ಅವರಿಂದ ತಿಳಿಯಲ್ಪಡುವವನಾಗಿದ್ದಾನೆ. ಆದ್ದರಿಂದ ಅವನಿಗೆ ಕಾಮ ಅಂತ ಹೆಸರು, ಈ ಕಾಮ ಅಂತ ಹೆಸರು. ಇನ್ನೊಂದು ಕ ಅಂತ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಒಂದು ಅರ್ಥ ಇದೆ. ವಾಯುದೇವರಿಂದ ಗಮ್ಯನಾಗಿದ್ದಾನೆ ಪರಮಾತ್ಮ, ಅವರಿಗೆ ವಾಯುದೇವರಿಗೆ ಅವನು ಪ್ರಾಪ್ತಿ ಸ್ಥಾನ, ಪ್ರಾಪ್ತಿ ಆಗಿದ್ದರಿಂದ ಪರಮಾತ್ಮನಿಗೆ ಕಾಮ ಅಂತ ಕರೀತಾರೆ. ಸಯೇ ನಾನ್ ಬ್ರಹ್ಮ ಗಮಯತಿ ಅಂತ ಯಜುರ್ವೇದದಲ್ಲಿ ಒಂದು ಮಂತ್ರ ಬರ್ತದೆ. ಸಹ ಏನಾನ್ ಗಮಯತಿ ಬ್ರಹ್ಮ ಗಮಯತಿ. ಯಾವ ಮೋಕ್ಷಕ್ಕೆ ಹೋಗುವಾಗ ನಮ್ಮ ಈ ಮುಕ್ತ ಯೋಗ್ಯರು ಏನಿದ್ದಾರೆ ಅವರಿಗೆ ಮೋಕ್ಷಕ್ಕೆ ಕಳಿಸೋದು ಯಾರು ಅಂತಂದ್ರೆ ಈ ವಾಯುದೇವರೇ ಕಳಿಸ್ತಾರಂತ. ಅದನ್ನು ಇಟ್ಟುಕೊಂಡೇ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಈ ವಾಯುದೇವರನ್ನು ಸ್ತೋತ್ರವನ್ನು ಮಾಡಿದ್ದಾರೆ. ಇತಿ ವಿಜ್ಞಾಪನಕರ್ತೃ ಏನಂ ದೂನಂ ಅನಾಥಂ ಇತಿ ವಿಜ್ಞಾಪನಕರ್ತೃಣಂ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾರೆ. ಹೀಗಾಗಿ ಪರಮಾತ್ಮನಿಗೆ ಕಾಮ ಅಂತ ಕರೀತಾರೆ. ಆಮೇಲೆ ವಿದ್ಯುತ್ಪತ್ತಿ ವಾಯುರೇವ ನಯೇದ್ ಬ್ರಹ್ಮಣ ಚಾಪರಃ ಕುತೋನ್ಯಸ್ಯ ಭವೇಚ್ಛಕ್ತಿ ತಮೃತೆ ಪ್ರಾಣನಾಯಕಂ. ಇದೊಂದು ಸ್ಮೃತಿಯಲ್ಲಿ ಇದೊಂದು ವಾಕ್ಯ. ಈ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತಂದರೆ ವಾಯುರೇವ ನಯೇತ್ ಬ್ರಹ್ಮ ನಯೇತ್ ನಚ ಅಪರಃ. ಒಂದು ವಾಯುದೇವರು ನಮಗೆ ಯಾವ ಜ್ಞಾನಾಧಿಪತಿ ವಾಯುದೇವರು ನಮ್ಮನ್ನು ಕರ್ಕೊಂಡು ಹೋಗಬೇಕು, ಬ್ರಹ್ಮದೇವರು ಕಳಿಸ್ತಾರೆ ಮೋಕ್ಷಕ್ಕೆ. ನಚಾಪರಃ, ಬೇರೆ ಯಾರೂ ನಾವು ಮೋಕ್ಷಕ್ಕೆ ಕಳಿಸೋಕ್ಕೆ ಅಧಿಕಾರ ಇಲ್ಲ. ಅದರಿಂದ ವಾಯುದೇವರ ಅರ್ಚನೆಯಲ್ಲಿ ಆ ನಾಮಾವಳಿಯಲ್ಲಿ ಒಂದು ಬರ್ತದೆ, ಹರ್ಯಾಜ್ಞೆಯ ಮೋಕ್ಷದಾತ್ರೆ ಎಂಬುದಾಗಿ. ಹಾಗಾಗಿ ವಾಯುದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ, ಬೇರೆ ಯಾರು. ಅದಕ್ಕೆ ಹರ್ಯಾಜ್ಞೆಯ ಮೋಕ್ಷದಾತ್ರೆ ಎಂಬುದಾಗಿ ನಾಮಾವಳಿಯಲ್ಲಿ ವಾಯುದೇವರ ಅರ್ಚನೆಯಲ್ಲಿ ಬರ್ತದೆ. ಕುತೋನ್ಯಸ್ಯ ಭವೇತ್ ಶಕ್ತಿ, ಬೇರೆ ಅನ್ಯರು ಬೇರೆಯವರಿಗೆ ಇಂಥ ಶಕ್ತಿ ಅಂತ ಅನ್ನೋದು ಕುತೋ ಭವೇತ್, ಎಲ್ಲಿ ಅವರಿಗೆ ಈ ಶಕ್ತಿ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಆ ವಾಯುದೇವರಿಗೆ ತಮ್ರತೆ ಪ್ರಾಣನಾಯಕಂ, ನಮ್ಮ ಪ್ರಾಣ, ನಮ್ಮ ಚೈತನ್ಯ ಇದಕ್ಕೆ ನಾಯಕರು, ಸ್ವಾಮಿಯಾಗಿದ್ದಾರೆ ಎಂಬುದಾಗಿ ಆ ವಾಯುದೇವರಿಗೆ ಹೇಳ್ತಾರಂತ. ಅದಕ್ಕೆ ಅವರಿಗೆ ಮುಖ್ಯ ಪ್ರಾಣರು ಅಂತ ಕರೆಯೋದು. ನಮಗೆ ಮೋಕ್ಷಕ್ಕೆ ಕಳಿಸುವವರು, ಆದ್ದರಿಂದ ಅವರಿಗೆ ಮುಖ್ಯ ಪ್ರಾಣನಾಯಕ ಎಂಬುದಾಗಿ ಕರೀತಾರಂತ. ಇದು ಒಂದು ಸ್ಮೃತಿ ನಮಗೆ ಹೇಳಿಕೊಡ್ತದೆ. ಹಾಗಾಗಿ ವಾಯುದೇವರಿಂದ ಗಮ್ಯನಾಗಿದ್ದಾನೆ, ಪರಮಾತ್ಮನಿಗೆ ಕಾಮ ಎಂಬುದಾಗಿ ಕರೀತಾರೆ. ಆಮೇಲೆ ಕಾಮಪ್ರದ ಅಂತ ಪರಮಾತ್ಮನಿಗೆ ಕರೀತಾರೆ. ಇನ್ನೊಂದು ಕಾಮ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಹೇಳುವ ಕಂತಂದರೆ ಬ್ರಹ್ಮಾಂಡ ಅಂತ ಒಂದು ಅರ್ಥ ಇದೆ. ಆ ಕಂತಂದರೆ ಬ್ರಹ್ಮಾಂಡಂ, ಆ ಸಮಂತಾತ್ ಕಂ ಆ ಮ ಕಾಮ. ಕಂತಂದರೆ ಬ್ರಹ್ಮಾಂಡ, ಆ ಅಂತಂದರೆ ಚೆನ್ನಾಗಿ, ಮಾತಿ ಹಾಗೆ ಅಂತ ನಿರ್ಮಾಣ ಮಾಡೋದು ಅಂತ ಅರ್ಥ. ಬ್ರಹ್ಮಾಂಡವನ್ನು ಚೆನ್ನಾಗಿ ನಿರ್ಮಾಣವನ್ನು ಮಾಡ್ತಾನೆ ಅಂತನ್ನುವ ಕಾರಣದಿಂದ ಪರಮಾತ್ಮನಿಗೆ ಕಾಮ ಅಂತ ಕರೀತಾರೆ. ಕಂ ಬ್ರಹ್ಮಾಂಡಂ ಆ ಸಮಂತಾತ್ ಮಾತಿ ನಿರ್ಮಾತಿ ಕಾಮಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಕಾಮಪ್ರದ ಅಂತ ಯಾಕೆ ಕರೀತಾರೆ ಹಾಗೆ ಅಂತಂದರೆ, ಕಾಮ ಅಂತಂದರೆ ಕಾಮಿತವಾದದ್ದು, ನಮ್ಮಿಂದ ಅಪೇಕ್ಷಿತವಾದದ್ದು. ಆವಾಗ ನಮ್ಮ ಜೀವನಿಗೆ ನನಗೆ ಒಳ್ಳೆಯ ಶರೀರ ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಮಕ್ಕಳು ಬೇಕು, ಸಂಸಾರ ಇದೆಲ್ಲ ಅಪೇಕ್ಷೆ ಪಡ್ತಾನೆ. ಅದನ್ನೆಲ್ಲ ಕಲ್ಪಿಸಿ ಅವನಿಗೆ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಮಪ್ರದ ಎಂಬುದಾಗಿ ಕರೀತಾರೆ. ನಮ್ಮ ಕಾಮ್ಯಗಳನ್ನು, ಅಪೇಕ್ಷಿತವಾದದ್ದನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ಕಾಮಪ್ರದ ಎಂಬುದಾಗಿ ಕರೀತಾರೆ. ಆಮೇಲೆ ಪ್ರಭು ಅಂತಂದರೆ ಸಮರ್ಥನಾದವನು ಅಂತ ಒಂದು ಅರ್ಥ.
ಪ್ರಕರ್ಷೇಣ ಭವತಿ, ಉತ್ತಮ ರೀತಿಯಿಂದ ಆಗಿದ್ದಾನೆ ಪರಮಾತ್ಮ, ಆದ್ದರಿಂದಲೂ ಅವನಿಗೆ ಪ್ರಭು ಅಂತ ಕರೀತಾರೆ. ಇನ್ನು ಪ್ರಕೃಷ್ಟವಾದ ದೇವತ್ವಂ, ದೇವತೆಗಳಲ್ಲಿ ಉತ್ತಮವಾದ ದೇವತ್ವ ಅಂದರೆ ದೇವತೆಗಳಲ್ಲಿ ಉತ್ತಮ ಅಂತಂದರೆ ದೇವೋತ್ತಮ, ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ, ಆದ್ದರಿಂದ ಪರಮಾತ್ಮನಿಗೆ ಪ್ರಭು ಎಂಬುದಾಗಿ ಕರೀತಾರೆ. ಹೀಗೆ ಪರಮಾತ್ಮನನ್ನು ಭೂತಭವ್ಯ ಭವನಾಥಃ ಅಂತನ್ನುವ ಈ ಶ್ಲೋಕದಿಂದ ಜ್ಞಾನಶೂನ್ಯರಾದ ಎಲ್ಲರಿಗೂ ಕೂಡ ಸ್ವಾಮಿಯಾಗಿದ್ದಾನೆ, ಜ್ಞಾನವನ್ನು ಕೊಟ್ಟು ಅವರಿಗೆ ಸ್ವಾಮಿಯಾಗಿದ್ದಾನೆ ಅಂತನ್ನುವ ಕಾರಣದಿಂದ ಭೂತಭವ್ಯ ಭವನ್ನಾಥಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಜೊತೆಗೆ ಅವರ ಋಣಗಳನ್ನು ಸಾಲಗಳನ್ನು ಪರಿಹಾರ ಮಾಡೋ ಸ್ವಾಮಿಯಾಗಿದ್ದಾನೆ, ಆದ್ದರಿಂದ ಭೂತಭವ್ಯ ಭವನ್ನಾಥಃ ಅಂತ ಕರೀತಾರೆ. ಆಮೇಲೆ ಅದೇ ರೀತಿಯಾಗಿ ಪರಮಾತ್ಮನನ್ನು ಪವನ ಎಂಬುವ ಅರ್ಥದಲ್ಲಿ ಭಕ್ತರನ್ನು ಪವಿತ್ರವಾಗಿ ಮಾಡ್ತಾನೆ. ಆಮೇಲೆ ಮನು ಮೊದಲಾದ ಚಕ್ರವರ್ತಿಗಳಿಗೆ ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಾನೆ. ಬೇಕಾದಷ್ಟು ನೀರನ್ನು ಕೊಡ್ತಾನೆ, ಬೇಕಾದಷ್ಟು ಅವನ್ನ ತಡೆ ಮಾಡೋದಕ್ಕೆ ಯಾರೂ ಇಲ್ಲದೆ, ಲಿಮಿಟ್ ಇಲ್ಲದೆ ಪರಮಾತ್ಮ ಇದ್ದಾನೆ. ಆಮೇಲೆ ಅನ್ನಾದಿಗಳನ್ನು, ನಮ್ಮ ಕಾಮಗಳನ್ನು ಕೊಡ್ತಾನೆ, ದುಷ್ಟ ಕಾಮಳೆಗಳನ್ನು ನಾಶ ಮಾಡ್ತಾ ಇದ್ದಾನೆ, ಭಕ್ತರ ಸುಖಗಳನ್ನು ಅಭಿವೃದ್ಧಿ ಮಾಡ್ತಾನೆ, ಯುದ್ಧಗಳಲ್ಲಿ ಅಪೇಕ್ಷಣವಾದದ್ದನ್ನು ಕೊಡ್ತಾನೆ, ಬ್ರಹ್ಮದೇವರಿಂದ ವಾಯುದೇವರಿಂದ ಅಪೇಕ್ಷಿತನಾಗಿ ಎಲ್ಲ ಪ್ರಜೆಗಳಿಂದ ಅಪೇಕ್ಷಿತನಾಗಿದ್ದಾನೆ, ಬ್ರಹ್ಮಾಂಡವನ್ನು ಸರಿಯಾಗಿ ಚೆನ್ನಾಗಿ ನಿರ್ಮಾಣವನ್ನು ಮಾಡ್ತಾನೆ, ನಮಗೆ ಅಪೇಕ್ಷಿತವಾದ ಕಾಮನೆಗಳನ್ನು ಕೊಡ್ತಾನೆ, ಸಮರ್ಥನಾಗಿದ್ದಾನೆ ಅಂತನ್ನುವ ಇತ್ಯಾದಿ ಕಾರಣಗಳಿಂದ ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮ ಹೀಗೆ ಸ್ತೋತ್ರವನ್ನು ಮಾಡಿ ಕೊಂಡಾಡ್ತಾ ಇದೆ. ವಿಷ್ಣು ಸಹಸ್ರನಾಮದ 33ನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯುಗಾದಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದ ಅನಂದಜಿತ್ ಅಂತ ಶ್ಲೋಕ. ಇದರಲ್ಲಿ ಪದಚ್ಛೇದದಲ್ಲಿ ವ್ಯತ್ಯಾಸ ಉಂಟು. ಎರಡು ಪದಗಳನ್ನು ಹೇಗೆ ನಾವು ಪದಚ್ಛೇದವನ್ನು ಬೇರೆ ಬೇರೆ ಪದ ಮಾಡಿದಾಗಲೂ ಏನು ಅರ್ಥ ಬರ್ತದೆ ಹಾಗೆ ಅಂತ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಈಗ ಸಹಸ್ರಜಿತ್ ಅಂತ ಪರಮಾತ್ಮನಿಗೆ, ಯುಗಾದಿಕೃತ ಅಂತ ಪರಮಾತ್ಮನಿಗೆ ಹೆಸರು. ಯಾಕೆ ಹಾಗೆ ಅಂತಂದರೆ ಎಲ್ಲ ಸುಖಗಳನ್ನು ಅರ್ಥಾತ್ ಎಲ್ಲ ಭಾಗದಿಂದಲೂ ಕೂಡ ಸುಖಭೋಗವನ್ನು ಮಾಡಿಸುಬವ, ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಭಾಗದಿಂದಲೂ ಸುಖ ಅಂತಂದರೆ ಕೇವಲ ಯಾವುದೇ ಒಂದು ಸುಖ ಅಂತಲ್ಲ, ಎಲ್ಲ ರೀತಿಯಿಂದಲೂ ಸುಖಭೋಗವನ್ನು ಭಕ್ತರಿಗೆ ಜೀವರಿಗೆ ಮಾಡಿಸ್ತಾನೆ. ಆದ್ದರಿಂದ ಕಿವಿಯಿಂದ, ಕರ್ಮೇಂದ್ರಿಯ ಎಲ್ಲ 5 ಕರ್ಮೇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯಗಳಿಂದ, ಕಿವಿ ಕಣ್ಣಿನಿಂದ ಕೆಲವು ಸುಖ, ಕಿವಿಯಿಂದ, ಆಮೇಲೆ ನಾಲಿಗೆಯಿಂದ, ಮಾತಿನಿಂದ, ಹೀಗೆ ಎಲ್ಲ ಭಾಗದಿಂದಲೂ ಸುಖಭೋಗವನ್ನು ಮಾಡಿಸುವವನು. ಆದ್ದರಿಂದ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಪರಮಾತ್ಮನಿಗೆ ಹೇಳ್ತಾರಂತ. ಇನ್ನೊಂದು ಅರ್ಥದಲ್ಲಿ ಯುಗಾದಿಕೃತ ಅಂತಂದರೆ ಯುಗ ಮೊದಲಾದ ಕಾಲಭೇದವನ್ನು ಮಾಡಿಸೋಣ ಅಂತ ಅರ್ಥ. ಯುಗವೇ ಆದಿ ಅಂತಂದ್ರೆ ಮೊದಲಾದದ್ದು ಅಂತ ಅರ್ಥ. ಹೀಗೆ ಯುಗವೇ ಮೊದಲಾದ ಭೇದವನ್ನು ಮಾಡ್ತಾನೆ, ಆದ್ದರಿಂದ ಅವನಿಗೆ ಯುಗಾದಿಕೃತ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಇನ್ನೊಂದು ಯುಗ ಶಬ್ದಕ್ಕೆ ಸುಖ ಅಂತ ಅರ್ಥ. ಹಿಂದೆ ನಾವು ಹೇಳಿದಂತೆ ಎಲ್ಲ ಸುಖಗಳನ್ನು ಮಾಡಿಸ್ತಾನೆ ಅಂತಂತಾರಲ್ಲ, ಯುಜ್ಯತೆ ಸಂಬದ್ಧತೆ ಇತಿ ಯುಗಾದಿಕೃತ, ಯುಕ್ ಆದಿಕೃತ ಅಂತ ಶಬ್ದ. ಯುಕ್ ಅಂತಂದ್ರೆ ಯುಜ್ಯತೆ ಚೇತನೇಶು ಸಂಬದ್ಧತೆ, ಯಾವ ಕಾರಣದಿಂದ ಯುಜ್ಯತೆ ಅಂತಂದರೆ ಚೇತನರಲ್ಲಿ ಅಂದ್ರೆ ಜೀವರಲ್ಲಿ ಸಂಬಂಧವನ್ನು ಮಾಡಿಸ್ತಾನಾದ್ದರಿಂದ ಅದಕ್ಕೆ ಯುಗ. ಸ್ವಧಾ ಅಪರ ಪರ್ಯಾಯ ಅಂದರೆ ಏನು? ಸುಖ ಅಂತ ಅರ್ಥ, ಸುಖವನ್ನು ಅಂತ ಅರ್ಥ. ಈ ಸುಖವನ್ನು ಪೂರ್ವಸಾದೇಹೆ ಆದಿಭೋಕ್ತ ಯುಜ ಅಂತಂದರೆ ಸುಖ, ಯುಜಃ ಅಂತಂದರೆ ಷಷ್ಠಿ ವಿಭಕ್ತಿ, ಅದು ಅಂದರೆ ಸುಖಕ್ಕೆ ಅಂತ ಅರ್ಥ. ಯುಜಃ ಸುಖಕ್ಕೆ, ಆದಿಂ ಮೊದಲಾದವುಗಳನ್ನು ಭೋಕ್ತಾರಂ ಕರೋತಿ ನಾವು ಅನುಭವಿಸುವಂತೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಯುಗಾದಿಕೃತ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಯುಗಾವರ್ತಃ ಅಂತಂದರೆ ಈ ಕೃತಯುಗ ಮೊದಲಾದ ಯುಗಗಳೇನಿದೆ, ಒಂದು ಸಲ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗ ಮುಗೀತು ಅಂತಂದ್ರೆ ಅಲ್ಲ, ತಿರುಗಿ ಯುಗ ಇನ್ನೊಂದು ಕೃತಯುಗ ತಿರುಗಿ ಆರಂಭ ಆಗುತ್ತೆ. ಹೀಗೆ ಒಂದೊಂದು ಯುಗಗಳು ಕೂಡ ಆವರ್ತನೆ ಆಗ್ತದೆ, ಅಗೈನ್ ಆ್ಯಂಡ್ ರಿಪೀಟ್ ಆಗ್ತದಲ್ಲ ಯುಗಾವರ್ತಃ ಅಂತ. ಅದಕ್ಕೆ ರಿಪೀಟ್ ಮಾಡಿಸ್ತಾನೆ ಪರಮಾತ್ಮ, ಆದ್ದರಿಂದ ಪರಮಾತ್ಮನಿಗೆ ಯುಗಾವರ್ತಃ ಎಂಬುದಾಗಿ ಕರೀತಾರೆ.
ಇನ್ನೊಂದು ಅರ್ಥದಲ್ಲಿ ಯುಗಾವರ್ತ ಅಂತನ್ನೋ ಕಾಲಕ್ಕೆ ಅಭೀಷ್ಟ ಜಾತ, ಯಾವ್ಯಾವ ನಮ್ಮ ಅಭೀಷ್ಟಗಳು ಇದೆ ಅದು ನಮ್ಮ ಜೊತೆಗೆ ಸಂಬಂಧ ಮಾಡಿಸ್ತಾನೆ. ಯಾವುದರಿಂದ ಮಾಡಿಸ್ತಾನೋ ಅದಕ್ಕೆ ಯುಕ್ ಅಂತ ಕರೀತಾರೆ. ಹಿಂದೆ ನಾವು ಯುಕ್ ಅಂತ ಅನ್ನೋ ಶಬ್ದಕ್ಕೆ ಸುಖ ಅಂತ ಒಂದು ಅರ್ಥ ನೋಡಿದ್ದೇವೆ. ಇಲ್ಲಿ ನಮ್ಮ ಅಭೀಷ್ಟಗಳನ್ನು ಯಾವುದರಿಂದ ನಮಗೆ ಬರ್ತದೋ ಅದಕ್ಕೆ ಯುಕ್ ಅಂತ ಕರೀತಾರೆ. ಯಾವುದು ಯಜ್ಞದಿಂದ ದಾನದಿಂದ ನಮ್ಮ ಅಭೀಷ್ಟಗಳನ್ನು ಪರಮಾತ್ಮ ಕೊಡಿಸ್ತಾನೆ. ಆದ್ದರಿಂದ ಯಜ್ಞ ದಾನ ಏನಿದೆ ಇದಕ್ಕೆ ಯುಕ್ ಅಂತ ಕರೀತಾರೆ. ಈ ಯಜ್ಞ ದಾನಗಳನ್ನು ಆವರ್ತನೆ ಮಾಡ್ತಾನೆ, ಪುನಃ ಪುನಃ ಪ್ರವರ್ತನೆ ಮಾಡಿಸಿ ಪುನಃ ಪುನಃ ಮಾಡುವಂತೆ ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದ ಯುಗಾವರ್ತ ಅಂದರೆ ಯಜ್ಞಗಳನ್ನು ದಾನಗಳನ್ನು ಒಂದು ಮನೆಯೊಳಗೆ ತಿರುಗಿಯೂ ಮಾಡುವಂತೆ ಅವರಿಗೆ ಪ್ರೇರಣೆ ಮಾಡಿ ಅದನ್ನು ಮಾಡ್ತಾನೆ. ಯಜ್ಞದಾನ ಪ್ರವರ್ತಕ ಅಂತ ಹೆಸರು ಅವನಿಗೆ. ಅಂದರೆ ಯಜ್ಞಗಳನ್ನು ದಾನಗಳನ್ನು ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸ್ತಾನೆ. ಆ ಎರಡಿಗೂ ಪ್ರವರ್ತಕನಾಗಿದ್ದಾನೆ ಅಂತ ಅನ್ನೋ ಕಾರಣದಿಂದ ಪರಮಾತ್ಮನಿಗೆ ಯುಗಾವರ್ತ ಎಂಬುದಾಗಿ ಹೆಸರನ್ನು ಕೇಳ್ತವೆ. ಆಮೇಲೆ ಇಲ್ಲಿ ಯುಗಾಧಿಕೃತ್ ಯುಗಾವರ್ತೋ ನೈಕ ಮಾಯೋ ಮಹಾಶನಃ ಅಂತಂತೇವಲ್ಲ, ಇಲ್ಲಿ ಅನೇಕ ಮಾಯ ಅಂತ ಒಂದು ಶಬ್ದ ಬರ್ತದೆ, ನೈಕ ಮಾಯ ಅಂತೊಂದು ಶಬ್ದವನ್ನು ನಾವು ಮಾಡ್ಬೋದು. ಇದನ್ನು ಅನೇಕ ಮಾಯ ಅಂತ ಹೇಳಿ ನಾವು ಶಬ್ದವನ್ನು ಪದಚ್ಛೇದ ಮಾಡಿದಾಗ ಪದವನ್ನು ಮಾಡಿದಾಗ ಅನೇಕ ಅಂತನ್ನೋ ಶಬ್ದಕ್ಕೆ ಅನೇಕ ಮಾಯ ಅಂತಿದೆ. ಮಾಯ ಅಂತಂದರೆ ಇಚ್ಛಾ, ಸಾಮರ್ಥ್ಯ ಅಂತ ಹೆಸರು. ಅನೇಕ ಅಂತಂದರೆ ಬೇಕಾದಷ್ಟು ಸಾಮರ್ಥ್ಯ ಉಳ್ಳವನು ಯಾರೋ ಅವನಿಗೆ ಅನೇಕ ಮಾಯ ಎಂಬುದಾಗಿ ಕರೀತಾರೆ. ಹೀಗೆ ಅನೇಕ ಮಾಯ ಅಂತನೋ ಶಬ್ದಕ್ಕೆ ಬಹು ಸಾಮರ್ಥ್ಯ ಉಳ್ಳವನು ಅಂತ ಒಂದು ಅರ್ಥ. ಇನ್ನೊಂದು ಅನೇಕ ಮಾಯ ಅಂತ ಅನ್ನೋ ನೈಕ ಮಾಯ ಅಂತ ಇನ್ನೊಂದು ಪದ ಹೇಳ್ಬೋದು. ಅಂದರೆ ನೈಕ ಮಾಯ ಅಂತ ಏಕ ಮಾಯ ಅಂತಂದ್ರೆ ಒಂದೇ ಇಚ್ಛಾ, ಮಾಯ ಅಂತ ಅನ್ನೋ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ ಇದೆ, ಒಂದು ಇಚ್ಛೆ ಉಳ್ಳವನು ಅಂತ ಅರ್ಥ. ನೈಕ ಮಾಯ ಅಂತ ಪದವನ್ನು ನಾವು ತಗೊಂಡಾಗ ಅನೇಕ ಬೇಕಾದಷ್ಟು ಇಚ್ಛೆಗಳನ್ನು ಉಳ್ಳವನು, ಬೇಕಾದಷ್ಟು ಇಚ್ಛಾ ಪಡ್ತಾನೆ ಸೃಷ್ಟಿ ಮಾಡೋ ವಿಷಯದಲ್ಲಿ. ಎಲ್ಲದರಲ್ಲೂ ಪರಮಾತ್ಮನ ಇಚ್ಛಾನೇ ಕಾರಣವಾಗಿರ್ತದೆ. ಅದಕ್ಕೆ ಪರಮಾತ್ಮನಿಗೆ ನೈಕಮಾಯ ಎಂಬುದಾಗಿ ಕರೀತಾರೆ ಪರಮಾತ್ಮನನ್ನು. ಆಮೇಲೆ ಮಹಾಶನಃ ಅಂತ ಹೇಳಿದಾಗ ಯಾಕೆ ಪರಮಾತ್ಮಗೆ ಹೇಳ್ತಾರೆ ಅಂತಂದರೆ, ಮಹತಿ ಆಶಾ, ದೊಡ್ಡದಾಗಿರುವ ಆಶಾ, ಅನ್ನಾಶ, ಇದು ಯಾರಿಗಿದೆ ಅವರಿಗೆ ಮಹಾಶಃ ಅಂತ ಕರೀತಾರೆ. ದುರ್ವಾಸರು ಬೇಕಾದಷ್ಟು ಅನ್ನದ ಆಶಾ ಉಳ್ಳವರು ಅಂತ, ಬೇಕಾದಷ್ಟು ಬೇಕು ಅಂತ ಹೇಳೋರಂತ. ಅದಕ್ಕೆ ಮಹಾಶಃ ಅಂತ ಅವರಿಗೆ ಹೆಸರು. ಅವರನ್ನು ಕುರಿತು ಅನ್ನಂ ನಯತಿ ಇತಿ ಮಹಾಶನಃ, ಬೇಕಾದಷ್ಟು ಬೇಕು ಅಂತ ಕೇಳುವ ದುರ್ವಾಸರನ್ನು ಕುರಿತು ಅನ್ನಗಳನ್ನು ಅರ್ಥಾತ್ ಅಭೀಷ್ಟಗಳನ್ನು ತಗೊಂಡು ಹೋಗಿ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ಪರಮಾತ್ಮನ ಉದ್ದೇಶದಿಂದ ಯಾಗ ಆಗಲಿ ಅಂತ ಯಾರು ಇಚ್ಛೆ ಪಡ್ತಾರೋ ಅದಕ್ಕೆ ಮಹಾ, ಪರಮಾತ್ಮನ ಉದ್ದೇಶದಿಂದ ಯಾಗ ಮದುದ್ದೇಶೇನ ಯಾಗೋ ಭವತು ಅಂತ ಹೇಳಿ ಯಾರು ಇಷ್ಟಪಡ್ತಾರೆ ಅದಕ್ಕೆ ಮಹಾ ಯಜ್ಞ ಅಂತ ಕರೀತಾರೆ. ಆ ಯಜ್ಞ ವಿಷಯದಲ್ಲಿ ಆಶಾ ಉಳ್ಳವನು ಯಾರೋ ಅವನು ಮಹಾಶಃ. ಅಂಥ ಆಶೆಯನ್ನು, ಅಂಥ ಇಚ್ಛೆಯನ್ನು ಅಂಥವನ್ನು ಕುರಿತು ತಗೊಂಡು ಹೋಗಿ ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಮಹಾಶನ ಅಂತಂದರೆ ದೊಡ್ಡ ದೊಡ್ಡ ಮಹಾಶತ್ರುಗಳು ಏನಿದ್ದಾರೋ ಅವರನ್ನು ನಾಶ ಮಾಡ್ತಾನದ್ರಿಂದ ಪರಮಾತ್ಮನಿಗೆ ಮಹಾಶನ ಅಂತ ಕರೀತಾರೆ. ಮಹತಃ ಅಂತಂದರೆ ಶತ್ರುಗಳು, ಅಶ್ನಾತಿ ಅಂದರೆ ಅವರನ್ನು ನಾಶ ಮಾಡ್ತಾನೆ. ಅಶ್ನಾತಿ ಅಂತಂದರೆ ತಿಂದು ಬಿಡ್ತಾನೆ, ನಾಶ ಮಾಡ್ತಾನೆ ಅಂತ ಅರ್ಥ, ಅಭಿಪ್ರಾಯ. ಆಗ ಮಹತ್ತರವಾದ ದೊಡ್ಡ ದೊಡ್ಡ ಶತ್ರುಗಳನ್ನು ಕೂಡ ನಾಶ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಕರೀತಾರೆ. ಆಮೇಲೆ ಅದೃಶ್ಯ ಅಂತಂದರೆ ದೃಷ್ಟಿಗೆ ಗೋಚರನಾಗಿ ಇಲ್ಲದೇ ಇರೋವನು, ಕಣ್ಣಿಗೆ ಕಾಣದೇ ಇರೋವನು, ಅದಕ್ಕೆ ಅದೃಶ್ಯ ಅಂತ ಕರೀತಾರೆ. ಪರಮಾತ್ಮ ಬಂದ, ವರವನ್ನು ಕೊಟ್ಟ, ಹಾಗೆ ಅಲ್ಲಿಂದ ಅದೃಶ್ಯನಾದ ಅಂತ ಪುರಾಣದಲ್ಲಿ ನೀವು ಕೇಳಿರ್ಬೋದು. ಅದೃಶ್ಯ ಅಂತಂದರೆ ಮರೆಯಾಗೋದು ಅಂತ ಅರ್ಥ. ಸ್ವತಃ ದೃಶ್ಯೋ ನ ಭವತಿ, ಸ್ವತಃ ತಾನೇ ದೃಶ್ಯ ಅಂತಂದರೆ ಕಣ್ಣಿಗೆ ಕಾಣಿಸುವಂತೆ ಆಗೋದಿಲ್ಲ, ಆದ್ದರಿಂದ ಅವನಿಗೆ ಅದೃಶ್ಯ ಅಂತಂತಾರೆ. ಅಂದರೆ ಏನು ಅಭಿಪ್ರಾಯ, ನಮ್ಮ ಕಣ್ಣಿಗೆ ಕಾಣದೇ ಇರೋವನು. ಹಾಗೆಂತ ಪರಮಾತ್ಮನಿಗೆ ಇದು ಅರ್ಥವನ್ನು ಹೇಳ್ತಾರೆ. ದೃಶ್ಯೋ ನ ಭವತಿ ಇತಿ ಅದೃಶ್ಯ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ. ಅದಕ್ಕೆ ತದ್ ಅವ್ಯಕ್ತಮಾಹಿ ಹಾಗೆ ಅಂತೇಳಿ ಒಂದು ಸ್ಮೃತಿ ಇದೆ.
ಅವ್ಯಕ್ತ ಮಾಹಿ ಅಂತಂದರೆ ಕಣ್ಣಿಗೆ ಕಾಣದೇ ಇರ್ತಾನೆ ಅಂತ ಅರ್ಥ. ಇದರಿಂದ ಆ ಸ್ಮೃತಿ ಹಾಗೆ ಹೇಳ್ತದೆ. ಯಾವುದಕ್ಕೆ ಹೇಳೋದು ಅವನಿಗೆ ಅಂತಂದರೆ ಅದೃಶ್ಯ ಅದು ವ್ಯಕ್ತ ರೂಪಶ್ಚ ಅಂತ ಒಂದು ಪದ ಮಾಡ್ಬೋದು, ಅದೃಶ್ಯ ಅವ್ಯಕ್ತ ರೂಪಶ್ಚ ಅಂತ ಒಂದು ಪದ ಮಾಡ್ಬೋದು. ತದ್ ಅವ್ಯಕ್ತ ಮಾಹಿ ಅಂತ ಸ್ಮೃತಿ ಒಂದು ಮಂತ್ರ ಶ್ರುತಿ ಹೇಳೋ ಕಾರಣದಿಂದ ಅವ್ಯಕ್ತವಾದ ರೂಪ ಉಳ್ಳವನು. ಅವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವ ರೂಪ ಉಳ್ಳವನು ಅಂತ ಅರ್ಥ. ವ್ಯಕ್ತರೂಪ ಅಂತೂ ಪದ ಮಾಡ್ಬೋದು. ಅದೃಶ್ಯೋ ವ್ಯಕ್ತರೂಪಶ್ಚ ಅಂತ ಅನ್ನುವಾಗ ಅದೃಶ್ಯ ಅವ್ಯಕ್ತ ರೂಪಶ್ಚ ಅಂತ ಪದ ಮಾಡ್ಬೋದು, ಅದೃಶ್ಯ ವ್ಯಕ್ತರೂಪಶ್ಚ ಅಂತಂದು ಪದ ಮಾಡ್ಬೋದು. ಈಗ ವ್ಯಕ್ತರೂಪಶ್ಚ ಅಂತ ಅನ್ನೋ ಕಾಲಕ್ಕೆ ವ್ಯಕ್ತವಾದ ರೂಪ ಉಳ್ಳವನು, ವ್ಯಕ್ತ ಅಂದಾಗ ಕಣ್ಣಿಗೆ ಕಾಣುವ ರೂಪವನ್ನು ಇಟ್ಟುಕೊಂಡವನು, ಅದಕ್ಕೆ ವ್ಯಕ್ತರೂಪ ಅಂತ ಕರೀತಾರೆ. ಯಾಕೆ ಅಂತಂದರೆ ಯಾವುದು ವ್ಯಕ್ತ? ವ್ಯಕ್ತ ಅಂತಂದರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಏನಿದೆ ಇದೇ ಮೊದಲಾದವುಗಳು ಇದಕ್ಕೆ ವ್ಯಕ್ತ ಅಂತ ಕರೀತಾರೆ. ಎಲ್ಲರಿಗೂ ಕಣ್ಣಿಗೆ ಕಾಣಿಸಿ ಇದೆ ಅಂಥೇಳಿ ಈ ಕಣ್ಣಿಗೆ ಕಾಣುವ ಬ್ರಹ್ಮಾಂಡವೇ ಮೊದಲಾದವುಗಳನ್ನು ರೂಪಯತಿ, ರೂಪ ಎಂದರೆ ನಿರ್ಮಾಣ ಮಾಡೋದು ಅಂತ ಅರ್ಥ. ಬ್ರಹ್ಮಾಂಡಾದಿಗಳನ್ನು ನಿರ್ಮಾಣ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ವ್ಯಕ್ತರೂಪ ಎಂಬುದಾಗಿ ಕರೀತಾರೆ. ಅವ್ಯಕ್ತ ರೂಪ ಅಂತ ಅನ್ನೋ ಕಾಲಕ್ಕೆ ನಾವು ಏನು ನೋಡಿದ್ದೇವೆ? ಅವ್ಯಕ್ತವಾದಾಗ ಕಣ್ಣಿಗೆ ಕಾಣದೇ ಇರುವ ರೂಪ ಉಳ್ಳವನು ಅಂತ ಅರ್ಥ. ಇದರನ್ನೀಗ ಅದೃಶ್ಯ ಅವ್ಯಕ್ತ ರೂಪಶ್ಚ ಅಂತ ಎರಡು ಪದವನ್ನು ಮಾಡಿಕೊಂಡಾಗ ಎರಡೂ ಅರ್ಥವನ್ನು ನೋಡಿದಾಗ ಒಂದೇ ಅರ್ಥ ಹೇಳಿದಂಗಿದೆ. ಅದೃಶ್ಯ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರೋದು, ಅವ್ಯಕ್ತ ಅಂತಂದ್ರೂ ಕಣ್ಣಿಗೆ ಕಾಣದೇ ಇರೋದು. ಒಂದೇ ಅರ್ಥವನ್ನು ಹೇಳುವ ಎರಡೂ ಪದಗಳನ್ನು ವಿಷ್ಣು ಸಹಸ್ರನಾಮ ಯಾಕೆ ಹೇಳಿತ್ತು ಅಂತ ನಮಗೆ ಸಂದೇಹ ಬರ್ಬೋದು. ಎರಡರಲ್ಲಿ ವ್ಯತ್ಯಾಸ ಇದೆ. ಅದೃಶ್ಯ ಅಂತಂದರೆ ಪರಮಾತ್ಮ ನೋಡ್ರಿಗೆ ಅವತಾರ ರೂಪಗಳಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಬಂದಿದ್ದಾನೆ. ಆದ್ದರಿಂದ ದೃಶ್ಯವಾದ ರೂಪ ಅವನ ಹತ್ರ ಇದೆ. ಈಗ ಇಲ್ಲಿ ಏನು ಅಂತಂದರೆ ಪರಮಾತ್ಮ ಅದೃಶ್ಯ ಅಂತಂದರೆ ತನ್ನ ರೂಪವನ್ನು ತಾನೇ ಮರೆ ಮಾಡ್ಕೋತಾನೆ. ತನ್ನ ಇಷ್ಟವಾಗಿ ತನಗೆ ಈ ನನ್ನ ರೂಪ ಯಾರಿಗೂ ತೋರಿಸೋದು ಬೇಡ ಅಂತ ಹಾಗಾಗಿ ತಾನೇ ಮರೆಯಾಗ್ತಾನೆ ಅವನು. ಇದು ಅದೃಶ್ಯ ಅಂತ ಅನ್ನೋ ಶಬ್ದಕ್ಕೆ ಇದು ಅರ್ಥ. ಅವ್ಯಕ್ತ ರೂಪ ಅಂತಂದರೆ ಭಗವಂತನ ರೂಪಗಳನ್ನು, ಆ ಮೂಲ ರೂಪ ಏನಿದೆ ಅದು ಯಾರಿಗೂ ಕಣ್ಣಿಗೆ ಬೀಳೋದೇ ಇಲ್ಲ. ಅದು ಯಾರು ಮುಕ್ತರಿದ್ದಾರೆ, ಯಾರು ಮೋಕ್ಷಕ್ಕೆ ಹೋಗ್ತಾರೋ ಅವರು ಮಾತ್ರ ರೂಪವನ್ನು ನೋಡ್ತಾರೆ. ಆದ್ದರಿಂದ ಅವ್ಯಕ್ತ ರೂಪ ಅಂತಂದರೆ ಭಗವಂತನ ಮೂಲ, ಯಾರಿಗೂ ಕಣ್ಣಿಗೆ ಕಾಣದೇ ಇರುವ ರೂಪ ಉಳ್ಳವನು, ಮೂಲ ರೂಪ ಅಂತ ಹೇಳ್ಬೋದು. ಇದರಲ್ಲಿ ಏನು ವ್ಯತ್ಯಾಸ ಬಂತು ತಿರುಗು ಹಾಗೆ ಅಂತಂದರೆ, ಅದೃಶ್ಯ ಅಂತಂದರೆ ಕೃಷ್ಣನಾಗಿ ಅವತಾರ ಮಾಡಿದ, ತನ್ನ ರೂಪವನ್ನು ಎಲ್ಲರಿಗೂ ತೋರಿಸಿಲ್ಲ. ಯಾದವರಿಗೆ ತೋರಿಸಿದ, ದುರ್ಯೋಧನಾದಿಗಳನ್ನು ತೋರಿಸಿದ, ಪಾಂಡವರಿಗೆ ತೋರಿಸಿದ. ಕೆಲವು ಪ್ರಸಂಗ ಬಂದಾಗ ತನ್ನ ರೂಪವನ್ನು ಮರೆ ಮಾಡಿಕೊಂಡ. ಯಾವ ರೀತಿಯಾಗಿ ಮರೆ ಮಾಡಿದ ಹಾಗೆ ಅಂತಂದರೆ, ಪರಮಾತ್ಮನನ್ನು ಬೈತಾರೆ, ಅವನ ಜೊತೆಗೆ ಯುದ್ಧವನ್ನು ಮಾಡಿದರು, ಕೃಷ್ಣನ ಮೇಲೆ ಬಾಣವನ್ನು ಬಿಟ್ಟರು ಭೀಷ್ಮಾಚಾರ್ಯರು ಮೊದಲಾದವರು. ಪರಮಾತ್ಮ ಬಾಣವನ್ನು ಬಿಟ್ಟಾಗ ಅದನ್ನು ತಡೆ ಮಾಡಿ ಅದನ್ನು ನಾಶ ಮಾಡುವ ಶಕ್ತಿ ಪರಮಾತ್ಮನಿಗಿದ್ದರೂ ಕೂಡ ತನ್ನ ಸಾಮರ್ಥ್ಯವಾದ ರೂಪ ಏನಿದೆ, ಸಾಮರ್ಥ್ಯದಿಂದ ಕೂಡಿದಂತಹ ರೂಪ, ಆ ರೂಪವನ್ನು ಇನ್ನೊಬ್ಬರಿಗೆ ತೋರಿಸಿಲ್ಲ. ಎಲ್ಲ ಮನುಷ್ಯರಂತೆ ತನ್ನ ಮೇಲೇನೂ ಬಾಣ ಬಿದ್ದಂಗೆ, ತನಗೂ ರಕ್ತ ಬಂದಂಗೆ ತೋರಿಸಿದ. ಅದೃಶ್ಯ ಅಂತ ಅನ್ನೋದಕ್ಕೆ ಎಕ್ಸಾಕ್ಟ್ ಇದು ಅರ್ಥ. ಹೇಗೆ ಅಂತಂದರೆ ತನ್ನಲ್ಲಿ ಸಾಮರ್ಥ್ಯವೆಂಬ ರೂಪಗಳು, ಇದು ಸಾಮರ್ಥ್ಯದ ರೂಪ ಇದ್ದರೂ ಕೂಡ ಬೇರೆ ಬೇರೆ ಕಾರಣದಿಂದ ಆ ಸಾಮರ್ಥ್ಯವಾದ ರೂಪವನ್ನು ಇನ್ನೊಬ್ಬರಿಗೆ ಕಾಣಿಸದೇ ಇರೋದು, ತೋರಿಸದೇ ಇರೋದು ಏನಿದೆ ಇದನ್ನು ಅದೃಶ್ಯ ಅಂತನ್ನುವ ಶಬ್ದ ಹೇಳ್ತದೆ. ಆದ್ದರಿಂದ ಪರಮಾತ್ಮನಿಗೆ ಅದೃಶ್ಯ ಅಂತ ಕರೆದರು. ನಿನ್ನ ಅವತಾರಗಳಲ್ಲಿ ನಿನ್ನ ರೂಪಗಳನ್ನು, ನಿನ್ನಲ್ಲಿದ್ದ ಸಾಮರ್ಥ್ಯವನ್ನು ಯಾರಿಗೂ ತೋರಿಸದೆ ಮರೆ ಮಾಡಿದವನು ಅಂತನ್ನುವ ಅರ್ಥದಲ್ಲಿ ಅದೃಶ್ಯ ಅಂತನ್ನುವ ಪದ ಪರಮಾತ್ಮನಿಗೆ ಸ್ತೋತ್ರ ಮಾಡಿದರೆ, ಅವ್ಯಕ್ತ ಅಂತನ್ನುವ ರೂಪ ಭಗವಂತನ ಆ ಮೂಲ ರೂಪ ಏನಿದೆ ಅದು ಯಾರಿಗೂ ಕಣ್ಣಿಗೆ ಬೀಳೋದಿಲ್ಲ. ಕೇವಲ ಮುಕ್ತರು, ಮುಕ್ತಿಯೋಗ್ಯರು ಏನಿದ್ದಾರೋ ಅವರಿಗೆ ಮಾತ್ರ ಇರುತ್ತದೆ. ಹಾಗಾದರೆ ಅವನ ರೂಪ ಎಂಥದ್ದಿದೆ? ಅವ್ಯಕ್ತ ರೂಪ, ಯಾರಿಗೂ ಕಾಣದೇ ಇರುವ ರೂಪ, ಯಾರಿಂದಲೂ ನೋಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವ ರೂಪ ಉಳ್ಳವನು. ಇದು ಭಗವಂತನ ಮೂಲ ರೂಪ. ಹಾಗಾಗಿ ಅದೃಶ್ಯ ಅವ್ಯಕ್ತ ರೂಪ ಅಂತನ್ನೋದಕ್ಕೆ ಇದು ವ್ಯತ್ಯಾಸವನ್ನು ನಾವು ಇಲ್ಲಿ ತಿರಿಬೇಕು. ಆಮೇಲೆ ಪರಮಾತ್ಮನನ್ನು ಸಹಸ್ರಜಿತ್ ಹಾಗೆ ಅಂತಂತಾರೆ. ಸಹಸ್ರಜಿತ್ ಪರಮಾತ್ಮನಿಗೆ ಯಾಕೆ ಅಂತಾರೆ ಹಾಗೆ ಅಂತಂದರೆ, ಪರಮಾತ್ಮನು ಏನಂತಾರೆ, ಅದು ಪೂರ್ಣ ಅನ್ನಪ್ರಾಪಕ ಅಂಥೇಳಿ. ಸಹಸ್ರ ಅಂತಂದರೆ ದೇಶ ಕಾಲ ಮೊದಲಾದವುಗಳಿಂದ ವ್ಯವಹಿತ ಕೂಡಿದವನು, ಆಮೇಲೆ ಕೂಡದೇ ಇರೋವನು ಆಗ್ತಾನೆ. ಹೀಗ ದೇಶ ಕಾಲಾದಿಗಳಿಂದ ಸರ್ವಂ ಜಯತಿ, ಜಯತಿ ಅಂತಂದರೆ ಪ್ರಾಪಯತಿ, ಹೊಂದಿಸ್ತಾನೆ ಅಂತ ಅರ್ಥ. ಸಾವಿರಾರು ದೇಶ ಕಾಲಾದಿಗಳನ್ನು ಎಲ್ಲದನ್ನೂ ಹೊಂದಿಸ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಸಹಸ್ರಜಿತ್ ಅಂದರೆ ಪೂರ್ಣವಾದ ಅನ್ನಾದಿಗಳನ್ನು ಕೊಡುವವನು, ಅನ್ನಪ್ರಾಪಕ, ಹೊಂದಿಸುವವನು
ಅಂತನ್ನುವ ಅರ್ಥದಲ್ಲಿ ಸಹಸ್ರಜಿತ್ ಎಂಬುದಾಗಿ ಪರಮಾತ್ಮನನ್ನು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಸಹಸ್ರ ಅಂತಂದರೆ ಸಹಸ್ರಂ ಅಸುರಾನಾಂ ಜಯತಿ, ಸಹಸ್ರಜಿತ್ ಅಂತಂದರೆ ಸಾವಿರಾರು ಅಸುರರನ್ನು ಗೆಲ್ಲುತ್ತಾನಾದ್ದರಿಂದ ಪರಮಾತ್ಮನಿಗೆ ಸಹಸ್ರಜಿತ್, ಸಾವಿರಾರು ಜನರುಗಳನ್ನು ಗೆಲ್ಲುವವನು, ಅದಕ್ಕೆ ಪರಮಾತ್ಮನಿಗೆ ಸಹಸ್ರಜಿತ್ ಎಂಬುದಾಗಿ ಕರೀತಾರೆ. ಆಮೇಲೆ ಅನಂತಜಿತ್ ಹಾಗೆ ಅಂತಂದರೆ ಅನಂತವಾದ ಅನೇಕ ವಸ್ತುಗಳನ್ನು ಲಭತೆ ಹೊಂದಿದ್ದಾನೆ, ಆದ್ದರಿಂದ ಪರಮಾತ್ಮನಿಗೆ ಅನಂತಜಿತ್ ಅಂತ ಒಂದು ಅರ್ಥ, ಅನಂತಜಿತ್ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಅನಂತವಾದ ಭೋಗ್ಯಗಳನ್ನು ಜೇತ, ಅನಂತವಾದ ಭೋಗ್ಯಗಳು ಏನಿದೆ ಪದಾರ್ಥಗಳು ಅದನ್ನು ಕೊಡುವವನು, ಆದ್ದರಿಂದ ಪರಮಾತ್ಮನಿಗೆ ಅನಂತಜಿತ್ ಎಂಬುದಾಗಿ ಕರೀತಾರೆ. ಅನಂತ ವಸ್ತುಗಳನ್ನು ಹೊಂದುತ್ತಾನೆ ಹಾಗೆ ಅಂತಂದರೆ ಅನಂತ ವಸ್ತುಗಳನ್ನು ತನ್ನ ಭಕ್ತರಿಗೆ ಕೊಡ್ತಾನೆ. ಅನಂತವಾದ ಬೇಕಾದಷ್ಟು ಭೋಗ್ಯ ಪದಾರ್ಥಗಳು, ಸುಖ ಪಡಲಿಕ್ಕೆ ಬೇಕಾದ ಪದಾರ್ಥಗಳು, ಆ ಪದಾರ್ಥಗಳನ್ನು ಕೊಡ್ತಾನೆ ಪರಮಾತ್ಮ, ಆದ್ದರಿಂದ ಪರಮಾತ್ಮನಿಗೆ ಅನಂತಜಿತ್ ಎಂಬುದಾಗಿ ಕರೀತಾರೆ. ಈ ಭೋಗ್ಯ ವಸ್ತುಗಳು ಅಂತ ಯಾವ್ಯಾವುದಿದೆ ಎಲ್ಲದೂ ಅನಂತ ಅಂದರೆ ಬೇಕಾದಷ್ಟು ಕೊಡ್ತಾನೆ ಪರಮಾತ್ಮ, ಆದ್ದರಿಂದ ಅವನಿಗೆ ಅನಂತಜಿತ್ ಎಂಬುದಾಗಿ ಕರೀತಾರೆ. ಹೀಗೆ ಪರಮಾತ್ಮನನ್ನು ಯುಗ ಕಾಲಭೇದಗಳು, ಒಂದು ನಿಮಿಷ ಒಂದು ಕ್ಷಣ ಇಲ್ಲಿಂದ ಪ್ರಾರಂಭ ಮಾಡಿ ಒಂದು ಯುಗ ಪರ್ಯಂತರವಾಗಿ ಕಾಲಭೇದ ಏನಿದೆ ಅದನ್ನು ಮಾಡ್ತಾನೆ. ಯುಗಗಳನ್ನು ತಿರುಗಿ ಮಾಡ್ತಾ ಇರ್ತಾನೆ, ಆವೃತ್ತಿ ಮಾಡಿಸ್ತಾನೆ. ಬೇಕಾದಷ್ಟು ತನ್ನ ಮಾಯಾ ಇಚ್ಛೆಗಳನ್ನು ಪಡೆದವನು. ಆಮೇಲೆ ದುರ್ವಾಸರಿಗೆ ಬೇಕಾದಷ್ಟು ಅನ್ನಾದಿಗಳನ್ನು ಕೊಡುವವನಾಗಿದ್ದಾನೆ. ತನ್ನ ಉದ್ದೇಶದಿಂದ ಯಾಗವನ್ನು ಯಾರು ಮಾಡ್ತಾರೋ ಅವರಿಗೆ ಅಂಥ ಇಚ್ಛೆಯನ್ನು ಕೊಡುವವನಾಗಿದ್ದಾನೆ ಪರಮಾತ್ಮ. ಎಲ್ಲರ ಕಣ್ಣಿಗೂ ಬೀಳದೇ ಇರುವ ರೂಪ, ತಾನು ಇಷ್ಟಪಟ್ಟು ನಾನು ಅವರಿಗೆ ಕಣ್ಣಿಗೆ ಕಾಣಿಸೋದು ಬೇಡ ಅಂತ ಇಷ್ಟಪಟ್ಟು ಮರೆಯಾಗುವ ರೂಪವುಳ್ಳವನು. ಸಾವಿರಾರು ಅಸುರರುಗಳನ್ನು ಗೆಲ್ಲುವವನಾಗಿದ್ದಾನೆ. ಅನಂತ ವಸ್ತುಗಳನ್ನು ಬೇಕಾದಷ್ಟು ಭೋಗ್ಯ ಪದಾರ್ಥಗಳನ್ನು ತನ್ನ ಭಕ್ತರಿಗೆ ಕೊಡ್ತಾನೆ ಅಂತನ್ನುವ ಇತ್ಯಾದಿ ಅರ್ಥಗಳಲ್ಲಿ ಪರಮಾತ್ಮನನ್ನು ಈ ಶ್ಲೋಕ ಕೊಂಡಾಡ್ತಾ ಇದೆ. ಯುಗಾಧಿಕೃತ್ ಯುಗಾವರ್ತಃ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿತ್ ಅನಂತಜಿತ್ ಎಂಬುದಾಗಿ ಪರಮಾತ್ಮನನ್ನು ಮಹಾಭಾರತದಲ್ಲಿದ್ದ ವಿಷ್ಣು ಸಹಸ್ರನಾಮ ಇದು ಕೊಂಡಾಡ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.